ಆ ಪ್ರೇತಾತ್ಮ ಇರುವುದನ್ನೆಲ್ಲ ನೋಡದೆ ಮೊದಲಿಗೆ ಹೆದರಿಕೆ ಆಗ್ತಾ ಇತ್ತು, ಇದು ಪ್ರೇತ ಮಾತಾಡ್ತದ ಅಂತ ಹೇಳಿ. ಮತ್ತೆ ಗುರುಜಿ ಹತ್ರ ಅದ್ರ ಬಗ್ಗೆ ಸಲಹೆಗಳನ್ನೆಲ್ಲ ತಕೊಂಡೆ ನಾನು. ಗುರುಜಿ ಹೇಳಿದ್ರೆ ಹೀಗೆ ಮಾಡ್ಕೊಂಡು ಹೋಗಪ್ಪ ಸರಿ ಆಗ್ತದೆ ಅಂತ ಹೇಳಿ ಆದ್ಮೇಲೆ ಇವಾಗ ತೊಂದರೆ ಇಲ್ಲ. 2000ಕ್ಕೂ ಮಿಕ್ಕಿ ನಾನು ಪ್ರೇತಾತ್ಮಗಳನ್ನೆಲ್ಲ ಬಿಡಿಸಿದ್ದೇನೆ. ಅಂದ್ರೆ ನಿಮ್ಮ ಗುರುಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಬಗ್ಗೆ ಮಾತಾಡಿದ್ರು ಅಂತ ಹೌದು. ಅದೇ ಪುನೀತ್ ರಾಜ್ಕುಮಾರ್ ಅವರ ಆತ್ಮವನ್ನು ಕರೆಸಿಬಿಟ್ಟು ಅದರ ಬಗ್ಗೆ ಸಹ ಒಂದು ಸ್ವಲ್ಪ ಮಾತಾಡಿ ಇದು ಮಾಡಿದ್ದಾರೆ. ಸಾಕಷ್ಟು ಜನ ಪ್ರಾಣ ಅಪಾಯದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ನಾವು ಹೀಲಿಂಗ್ ಮಾಡಿ ಟ್ರಾನ್ಸ್ ಮಾಡಿ ಅವ್ರಿಗೆ ನೆಗೆಟಿವ್ ಎನರ್ಜಿನ ರಿಡ್ಯೂಸ್ ಮಾಡಿದೀವಿ, ಬದುಕಿದ್ದಾರೆ ಅಂತೇಳಿ ಸಾಕಷ್ಟು ಜನ ಭಕ್ತರು ಮಾತಾಡ್ತಾರೆ. ಬಟ್ ಕಿಶೋರ್ ಸುವರ್ಣ ಅವರು ಒಂದು ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿದ್ರು ಅಂತ. ನಮ್ದು ಜೀವನದಲ್ಲಿ ಒಂದು ಬರುವಂತದ್ದು ಕಂಟಕ ತರ ಒಂದು ಬರ್ತದೆ. ಆ ಬರುವಂತ ಟೈಮಲ್ಲಿ ನಾವು ಬದುಕಿ ಮೇಲೆ ಬಂದ್ರೆ ಅದು ಪವಾಡನೆ ಆಗಿ ಹೋಗ್ತದಂತೆ. ಒಂದು ಆತ್ಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಧಿಕಾರ ಇಲ್ಲಲ್ಲ. ಹೇಗೆ ಕಳಿಸಿದ್ರು ನಿಮ್ಮನ್ನ? ಯಾವ ಮುಖಾಂತರ, ಹೇಗೆ ಮಾಡಿದ್ರು? ಏನಾದರೂ ತಿನ್ಲಿಕ್ಕೆ ಏನಾದರೂ ಕೊಟ್ರ? ಏನೆಲ್ಲ ಕೊಟ್ರು? ಊಟ? ಕುಡಿಲಿಕ್ಕೆ ಕುಡಿತೀರಾ ನೀವು? ಬೇಕಾ ಈಗ? ಪೂರ್ವ ಜನ್ಮದ ಆತ್ಮಗಳನ್ನ ಒಬ್ಬ ವ್ಯಕ್ತಿಯ ಮುಖಾಂತರ ಕರೆಸಿ ಅದಕ್ಕೆ ಮಾತನಾಡ್ತಕ್ಕಂಥದ್ದು ನಿಜನಾ? ನೀವು ಫೀಲ್ ಮಾಡಿದೀರಾ ಅದನ್ನ ಅಂತ ಲೈವ್ ಆಗಿ? ಖಂಡಿತವಾಗ್ಲೂ ಲೈವ್ ಆಗಿ ಫೀಲ್ ಮಾಡಿದೀನಿ, ಅದು ಸತ್ಯ. ಅದ್ರಿಂದನೇ ಸಾಲ್ವ್ ಮಾಡಿರೋದು ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅವರು ತಮ್ಮ ಆಕ್ಸಿಡೆಂಟ್ಲಿ ಬ್ರದರ್ ಡೆತ್ ಆಗಿದ್ರು ಅಂತ. ಸೊ ಅದೆಲ್ಲ ಪ್ರಾಬ್ಲಮ್ ನೆಗೆಟಿವ್ ಎನರ್ಜಿ ಇತ್ತು, ಅದನ್ನ ಟ್ರಾನ್ಸ್ಗೆ ಹಾಕಿ ಅದ್ರಿಂದ, ಯಾಕಂದ್ರೆ ನಾನೇ ಲೈವ್ ಆಗಿ ನೋಡಿದೀನಿ. ಸೊ ಅವರು ಹೇಳ್ತಿರ್ಬೇಕಾದ್ರೆ ಅವರು ಹೌದು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ. ಅದಕ್ಕಿಂತ ಲೈವ್ ಎಕ್ಸಾಂಪಲ್ ಗಿಂತ ಯಾವ್ದು ಬೇರೆ ಸಾಕ್ಷಿ ಬೇಡ ಅಲ್ವಾ? ಡಾಕ್ಟರ್ ರಾಮಚಂದ್ರ ಗುರುಜಿ ಅವರಿಂದ ತುಂಬಾನೇ ವಿದ್ಯೆಗಳನ್ನು ಕಲಿತು ಬಿಟ್ಟು ಅವರು. ಹಾಗೇನೆ ಈಗ ಡಾಕ್ಟರ್ ಅಗರ್ಬನಾಥ್ ಅಘೋರ್ ಭೈರವಿ ಅಂತ ಹೇಳಿ ಅವರ ಹತ್ರ ಸಹ ಮೊನ್ನೆ ಕುಂಭಮೇಳದಿಂದ ಬಂದ ಮೇಲೆ ಅಘೋರಿ ದೀಕ್ಷೆಯನ್ನು ಪಡೆದುಕೊಂಡಿದ್ದೇನೆ. ಈಗ ಸಾಧನೆ ಆಗ್ತಾ ಉಂಟು. ಇದು ಮಂತ್ರ ಸಾಧನೆ ಆಯಿತು, ಭಸ್ಮ ಸಾಧನೆ, ಈಗ ಸ್ಮಶಾನ ಸಾಧನೆ ಆಗ್ತಾ ಉಂಟು. ಇಡೀ ನಿಮ್ಮ ದೇಹವು ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಈಗ ನಿಮ್ಮ ಸೂಕ್ಷ್ಮ ಶರೀರದ ಒಳ ಮನಸ್ಸಿನ ಕಣ್ಣಿನಿಂದ ಇಡೀ ದೇಹವನ್ನು ನೋಡ್ತಾ ಬರುತ್ತಾ ಇದ್ದೀರಿ. ತಂದೆ ತಾಯಿ ಇಬ್ರು? ತಾಯಿ ಅವರು ಕೂಡ ಕಿಚನಲ್ಲಿದ್ದಾರಾ? ಏನು ಇದು ಮಾಡ್ತಾ ಇದ್ದಾರೆ ಅಲ್ಲಿ ಕಿಚನಲ್ಲಿ? ತಾಯಿ ಅಡುಗೆ ಮಾಡ್ತಾ ಇದ್ದಾರೆ? ಏನು ಮಾಡ್ತಿದ್ದಾರೆ? ಊಟಕ್ಕೆ ಬಡಿಸ್ತಿದ್ದಾರೆ. ಯಾರಿಗೆ? ಅವ್ರಿಗೆ ಬರೀ ಅಲ್ಲ ಸರ್, ನಾನೇನು ಕೇಳ್ತೀನಿ ಅಂದರೆ, ಈಗ ಆತ್ಮಗಳನ್ನು ಕರೆಸಿ ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಈಗ ಫೇಮಸ್ ಆಗಿದ್ದಾರೆ. ನಿಮಗೆ ಇದೆಲ್ಲ ಲೈವ್ ಆಗಿ ನೋಡಿದ್ದೀರಾ? ಅದು ನಿಜನಾ ಅಂತ? ಹೊರಗಡೆ ಇರೋ ಆತ್ಮನೆಲ್ಲ ಮಾತಾಡೋ ಹಾಗೆ ಇದು ಮಾಡಿ, ಒಳಗಡೆಯಿಂದ ಆತ್ಮದ ಬಗ್ಗೆ ಮಾತಾಡಿ, ಹೊರಗಡೆಯಿಂದ ಪ್ರೇತಾತ್ಮ ಕಣ್ಣಿಗೆ ಕಾಣ್ದಿರೋ ದೈವದ ಜೊತೆ ದುಷ್ಟಶೆಗಳು ಮಾತಾಡಿ ಅದನ್ನ ರಿಲೀಸ್ ಮಾಡಿಕೊಟ್ರು ಇವರು. ಅಂತ ಮಹಾನ್ ಬರೋರು ನೋಡಕ್ಕೆ. ಅದು ಹಿರಿಯರು ಹೇಳ್ತಾರಲ್ವಾ, ಕೀರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದ ಹಾಗೆ. ನಮ್ಗೆ ನೋಡಕ್ಕೆ ಸಿಂಪಲ್ ಪರ್ಸನ್ ತರದ್ರೆ, ಬಟ್ ಅವ್ರ ಹತ್ರ ಇರೋ ವಿದ್ಯೆ ಮತ್ತು ತುಂಬಾ ಅಮೋಘ ಸರ್ ಅದು. ನಮ್ಮ ಮನೆಯಲ್ಲಿ ಸಹ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದಾಗಿ. ಅದರಿಂದಾಗಿ ಇನ್ನೊಂದು ಕುಟುಂಬಕ್ಕೆ ಆ ಥರ ನೋವು ಆಗಬಾರ್ದು ಅಂತ ಹೇಳಿ ನಾವು ಇದನ್ನು ವಿದ್ಯೆಗಳನ್ನೆಲ್ಲ ಕಲಿತಾ ಇದ್ದೀವಿ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇದೆಯಾ? ಹೌದು ಇದೆ. ಅಂದರೆ ಯಾವ ಥರ ಪ್ರಯೋಗಗಳಾಗುತ್ತೆ? ಫೋಟೋ ಹಿಡಿತಾರೆ, ಮಣ್ಣು, ಕಾಲಿದ್ದು ಪಾದದ್ದು ಮಣ್ಣು, ಅಡಿದ್ದು ಬಟ್ಟೆ, ಕೂದಲು, ಇದನ್ನೆಲ್ಲ ಸಿಕ್ಕಿದ್ರೆ ಮಂತ್ರಿಕರು ಮಾಡ್ತಾರೆ. ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದೇ ಹೇಳೋದು ವಿದ್ಯೆಗೆ ಏನಂತ ಹೇಳಿದ್ರೆ, ಒಬ್ಬನ ಹತ್ರ ಒಂದು ಕತ್ತಿ, ಕೊಲೆ ಮಾಡುವವರು ಕದೀತಾರೆ, ಕಳ್ಳರ ಹತ್ರ ಇದ್ರೆ ಅದು ಕೊಲೆ ಆಗ್ತದೆ. ಅದೇ ಡಾಕ್ಟರ್ ಹತ್ರ ಇದ್ರೆ ಒಂದು ವ್ಯಕ್ತಿಯನ್ನು ಬದುಕಿಸ್ತಾರೆ. ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡ್ತೇನೆ, ನೀವು ಅಶ್ವಿನಿ ದೇವತೆಗಳೊಟ್ಟಿಗೆ ಹೋಗಬೇಕು, ಆಯಿತಾ? ಇನ್ನೊಮ್ಮೆ ತಿರುಗಿ ನೋಡ್ಲಿಕ್ಕಿಲ್ಲ ಈ ಕಡೆ. ನಿಮಗೆ ಮುಕ್ತಿ ಸಿಕ್ಕು. 2 ಅಶ್ವಿನಿ ದೇವತೆಗಳು ಬಂದಿದ್ದಾರೆ, ಕಾಣ್ತದ? ಅವರ ಕೈ ಹಿಡಿದು ಕೈಯಲ್ಲಿ ಹಿಡಿತಾ ಇದ್ದಾರೆ. ಒಳ್ಳೆ ವ್ಯಕ್ತಿಗಳು, ಅವಧೂತರುಗಳು ಇಲ್ಲಿದ್ದಾರೆ ನೋಡಿ. ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ನಾವು. ಮಾಂತ್ರಿಕರದ್ದು ಯಾರ್ದು ಫೋಟೋ ಎಲ್ಲೂ ಇಲ್ಲ, ಕಾಣುದಿಲ್ಲ. ಹಾಗಾಗಿ ಅಘೋರ ವಿದ್ಯೆಯಲ್ಲಿ ತಾಂತ್ರಿಕ್ ಎಲ್ಲ ಬರ್ತದೆ. ಸ್ಮಶಾನ ವಿದ್ಯೆ,
ಅದೆಲ್ಲ ಬರ್ತದೆ. ಇದು ಕೂಡ ನಮ್ಮದು ಅಘೋರ್ ಭೈರವಿ ಅಮ್ಮನವರು ದೀಕ್ಷೆ ಕೊಟ್ಟಾಗ ಕೊಟ್ಟಂಥ ಭಸ್ಮ. ಇದರಲ್ಲಿ 21 ಚಿತಾಭಸ್ಮ ಉಂಟು. 21 ಚಿತಾಭಸ್ಮವನ್ನು ಸಿದ್ಧಿ ಮಾಡಿರುವಂಥ ಇದು ಭಸ್ಮ. ಇದು ಇದಕ್ಕೆ ಯಾರಿಗಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹಾಕಿದರೆ ಕರೆಕ್ಟ್ ಆಗಿ. ಅವರು ಶ್ರೀ ಸದ್ಗುರು ಬಾಳುಮಾಮ ಅಂತೇಳಿ ನಿಪ್ಪಾಣಿಯಲ್ಲಿ ಅವ್ರದ್ದೊಂದು 2-3 ತಿಂಗಳಾಯ್ತು ಹೋಗಿ ಬಂದುಬಿಟ್ಟು ನಾನು. ಅವರು ಕುರಿ ಕಾಯ್ತಾ ಇದ್ರು, ಕುರಿ ಸಾಕ್ತಾ ಇದ್ರು, ಅವಧೂತರು ಅವರು. ನಿಪ್ಪಾಣಿಯಲ್ಲಿ ಯಾರಾದರೂ ಹೋದ್ರೆ ಅಲ್ಲಿ ಅವರೊಂದು ಗದ್ದಿಗೆಯನ್ನು ನೋಡ್ಬೋದು. ತುಂಬಾನೇ ಪವರ್ಫುಲ್ ಅವರು. ಮಂಗಳೂರು ಬಂದ್ಬಿಟ್ಟು ಮಂಗಳೂರಲ್ಲಿ KSRTC ಬಸ್ ಸ್ಟ್ಯಾಂಡಿಂದನೂ 19 ಬಸ್ ಮತ್ತು 14 ಬಸ್ ಸಿಗ್ತದೆ. ಲಾಸ್ಟ್ ಸ್ಟಾಪ್ ಅದು ಬೋಂದೇಲಿಗೆ. ಬೋಂದೇಲಿ ಜಂಕ್ಷನ್ ಬಂದ್ಬಿಟ್ಟು ಅಲ್ಲಿ ಆಟೋದವರ ಹತ್ರ, ರಿಕ್ಷಾದವರ ಹತ್ರ ಯಾರ ಹತ್ರ ಕೇಳಿದ್ರು ಬೋಂದೇಲಿ ಅಚ್ಚಿಕೋಡಿ ಕಿಶೋರ್ ಸುವರ್ಣ ಇವರ ಮನೆ ಇಲ್ಲಿ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ. ಹೀಗೆ ಬರ್ಬೋದು. ಬ್ರೀದ್ ಮಾಡಿ, ಮೂಗಿಂದ ಉಸಿರನ್ನು ತಗೊಂಡು ಬಾಯಿಯಿಂದ ಬಿಡಿ. 10 ಟೈಮ್ ಮಾಡಿ. ಬ್ರೀದ್. ಮೂಗಲ್ಲಿ ಉಸಿರನ್ನು ತಗೊಂಡು ಬಾಯಿಯಲ್ಲಿ ಬಿಡಿ. ನಿಮ್ಮ ಮನಸ್ಸು, ಹೊರ ಮನಸ್ಸು ಮೆಲ್ಲನೆ ನಿದ್ರೆಗೆ ಜಾರ್ತಾ ಇದೆ. ಹಾಗೆಯೇ ಒಳ ಮನಸ್ಸು ಜಾಗೃತಿ ಆಗುತ್ತಾ ಇದೆ. ಹೊರ ಮನಸ್ಸು ಪೂರ್ತಿಯಾಗಿ ನಿದ್ರೆಗೆ ಜಾರ್ತಾ ಇದೆ. ಹಾಗೆಯೇ ಒಳ ಮನಸ್ಸು, ನಿಮ್ಮ ಒಳ ಮನಸ್ಸು, ಸೂಕ್ಷ್ಮ ಮನಸ್ಸು ಜಾಗೃತಿಯಾಗುತ್ತಾ ಇದೆ. ಡೀಪ್ ಬ್ರೀತ್. ಒಂದೊಂದು ಉಸಿರಿನಲ್ಲೂ ಸಹ ಗಾಢವಾದ ನಿದ್ರೆಯನ್ನು ಅನುಭವಿಸ್ತಿದ್ದೀರಿ. ನಿಮ್ಮ ಕಣ್ಣುಗಳು ಭಾರವಾಗುತ್ತಿದೆ. ಹೊರ ಮನಸ್ಸಿನ ಕಣ್ಣುಗಳು ಭಾರವಾಗುತ್ತಾ ಇದೆ. ಹಾಗೆಯೇ ನಿಮ್ಮ ಒಳಮನಸ್ಸು, ಸೂಕ್ಷ್ಮ ಶರೀರದ ಒಳಮನಸ್ಸು ಜಾಗೃತಿಯಾಗುತ್ತಾ ಬರುತ್ತಾ ಇದೆ. ಜಾಗೃತಿಯಾಗಿದೆ. ಹಾಗೆಯೇ ನಿಮ್ಮ ಒಳಮನಸ್ಸಿನ ಕಣ್ಣಿನಿಂದ ನೀವು ಇಡೀ ನಿಮ್ಮ ಶರೀರವನ್ನು ನೋಡುತ್ತಾ ಬರುತ್ತಾ ಇದ್ದೀರಿ. ತಲೆಯ ಭಾಗ ಹಾಗೆಯೇ ಕಣ್ಣುಗಳು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿದೆ, ನಿದ್ರಾ ಸ್ಥಿತಿಯಲ್ಲಿದೆ. ಹಾಗೆಯೇ ಮೂಗು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿದೆ. ಹಾಗೆಯೇ ನಿಮ್ಮ ಗಂಟಲಿನ ಭಾಗ ಪೂರ್ತಿಯಾಗಿ ವಿಶ್ರಾಂತಿಯನ್ನು ಪಡೆದಿದೆ. ದೇಹ ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಇಡೀ ನಿಮ್ಮ ದೇಹವು ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಈಗ ನಿಮ್ಮ ಸೂಕ್ಷ್ಮ ಶರೀರದ ಒಳ ಮನಸ್ಸಿನ ಕಣ್ಣಿನಿಂದ ಇಡೀ ದೇಹವನ್ನು ನೋಡುತ್ತಿದ್ದೀರಿ. ಹಾಗೆಯೇ ನಿಮ್ಮ ಒಳ ಮನಸ್ಸು ನಿಮ್ಮ ದೇಹದಿಂದ 1 ಅಡಿಯಷ್ಟು ಹೊರಬರುತ್ತಾ ಇದೆ. ಹೊರಬಂದು ನಿಮ್ಮ ದೇಹವನ್ನು ನೋಡುತ್ತಾ ಇದ್ದೀರಿ. ಹಾಗೆಯೇ ಆ ಸೂಕ್ಷ್ಮ ಶರೀರವು ನಿಮ್ಮ ಇಲ್ಲಿಂದ ಶೀತವಾಗಿ ನಿಮ್ಮ ಮನೆಯ ಕಡೆ ಹೋಗುತ್ತಾ ಇದೆ. ಇಲ್ಲಿಂದ ನೇರವಾಗಿ ಮನೆಯ ಕಡೆ ಸಾಗುತ್ತಾ ಇದೆ. ಮನೆಯ ಕಡೆ ಸಾಗಿ ಗೇಟಿನಲ್ಲಿರುವಾಗ ಎಸ್ ಹೇಳಿ. ಗೇಟಿನ ಒಳಗಡೆ ಸಾಗಿದ್ದೀರಿ, ಒಳಗಡೆ ಹೋಗುತ್ತಾ ಇದ್ದೀರಿ.
ಹಾಗೆಯೇ ನಿಮ್ಮ ಮನೆಯ ಮುಂದೆ ನಿಂತಿದ್ದೀರಿ. ಇಡೀ ಮನೆಯನ್ನು ನೋಡುತ್ತಾ ಇದ್ದೀರಿ, ಮನೆಗಳನ್ನು ನೋಡುತ್ತಾ ಇದ್ದೀರಿ. ಹಾಗೆಯೇ ನಿಮ್ಮ ಮನೆಗೆ ಒಳಗಡೆ ಹೋಗಿದ್ದೀರಿ. ಹಾಲಲ್ಲಿದ್ದೀರಿ. ಯಾರೆಲ್ಲಿದ್ದಾರೆ ಹಾಲಲ್ಲಿ? ಯಾರು ಕಾಣ್ತಾ ಇದ್ದಾರೆ? ಕಾಣ್ತಾ ಇದ್ದಾರಾ? ದೇವರದ್ದು ಮಾತ್ರ ಕಾಣ್ತಿದೆ. ದೇವರು ಮಾತ್ರ? ಮತ್ತೆ ಯಾರಿಲ್ವಾ? ಅಲ್ಲಿ ಯಾರು ಕಾಣಿಸ್ತಿಲ್ವಾ? ಅಲ್ಲಿಂದ ನೇರವಾಗಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರಂತ ಹೋಗಿ ನೋಡಿ. ಕಿಚನ್ ಹತ್ರ ಇದ್ದಾರೆ. ಏನು ಮಾಡ್ತಿದ್ದಾರೆ ತಂದೆ? ಊಟಕ್ಕೆ ತಯಾರು ಮಾಡ್ತಿದ್ದಾರೆ. ತಂದೆ ತಾಯಿ ಇಬ್ರುನಾ? ತಾಯಿ ಅವರು ಕೂಡ ಕಿಚನಲ್ಲಿದ್ದಾರಾ? ಹೌದು. ಏನು ಇದು ಮಾಡ್ತಾ ಇದ್ದಾರೆ ಅಲ್ಲಿ ಕಿಚನಲ್ಲಿ? ತಾಯಿ ಅಡುಗೆ ಮಾಡ್ತಾ ಇದ್ದಾರೆ? ಏನು ಮಾಡ್ತಿದ್ದಾರೆ? ಇಲ್ಲ, ಊಟಕ್ಕೆ ಬಡಿಸ್ತಿದ್ದಾರೆ. ಯಾರಿಗೆ? ಅವ್ರಿಗೆ ಇಬ್ಬರೇ ಇದ್ದಾರಾ ಮನೆಯಲ್ಲಿ? ಮತ್ತು ಪೂರ್ತಿಯಾಗಿ ಮನೆಯನ್ನು ನೋಡ್ಕೊಂಡು ಬನ್ನಿ. ಆ ಮನೆಯ ಸಮಸ್ಯೆಗೆ ಏನು ಕಾರಣ? ಆ ಮನೆಯಲ್ಲಿ ಏನಾದರೂ ಬೇರೆ ಯಾರಾದರೂ ಇದ್ದಾರಾ? ಕಿಚನ್ ಹಿಂದ್ಗಡೆ. ಕಿಚನ್ ಇದ್ದು ಹಿಂದ್ಗಡೆ? ಏನು ಕಿಚನ್ ಇದ್ದು ಹಿಂದ್ಗಡೆ? ಏನು ರೂಮ್ ಉಂಟಾ? ಏನುಂಟು? ಟಾಯ್ಲೆಟ್ ಹೋಗ್ಲಿಕ್ಕೆ ವೆರಾಂಡ ಥರ ಇದೆ. ಯಾವ ಆಕೃತಿ? ಹೇಗೆ ಅದು? ಶ್ಯಾಡೋ ಥರ ಉಂಟಾ? ಆಕೃತಿ ಥರ ಉಂಟಾ? ಹೊಗೆ ಥರ ಉಂಟಾ? ಹೇಗೆ ಉಂಟದು? ಶ್ಯಾಡೋ ಥರ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಶ್ಯಾಡೋನಾ? ಅಲ್ಲಿಂದ ಸೀದವಾಗಿ ಇನ್ನೊಂದು ಬೇರೆ ಯಾವುದಾದ್ರೂ ಮನೆಯ ಒಳಗಡೆ ಇಡೀ ರೂಮನ್ನೆಲ್ಲ ಪರೀಕ್ಷಿಸ್ತಾ ಬನ್ನಿ, ನೋಡ್ತಾ ಬನ್ನಿ. ಆ ಥರ ಏನಾದರೂ ಬೇರೆ ಕಡೆ ಏನಾದರೂ ಕಾಣ್ತದ ನೋಡಿ. ಯಾರೋ ಓಡಾಡ್ತಾ ಆ ಥರ ಶ್ಯಾಡೋ ಕಾಣಿಸ್ತಾ ಇದೆ. ಎಲ್ಲಿ? ಅಲ್ಲಿಂದ ಸ್ವಲ್ಪ ಈಚೆ ವೆರಾಂಡದಲ್ಲಿ. ವೆರಾಂಡ ಅದೇ ಮನೆದ ಒಳಗಡೆನಾ ಹೊರಗಡೆನಾ? ಒಳಗಡೆ ಶ್ಯಾಡೋ ಥರ ಇದೆ, ಬ್ಲ್ಯಾಕ್. ಇನ್ನು ಬೇರೆ ಒಳಗಡೆ ಏನು ಕಾಣಿಸ್ತಾ ಇಲ್ಲ. ಒಳಗಡೆ ಏನು ಕಾಣಿಸ್ತಾ ಇಲ್ಲ ಬೇರೆ. ಅಷ್ಟೇನಾ? ಅಷ್ಟೇ. ನೀವು ಮೊದಲು ನೋಡಿದಂಥ ಆ ಶ್ಯಾಡೋ ಇದಲ್ಲ ನಿಮ್ಮದು ಕಿಚನ್ ಇದ್ದ ಹಿಂದ್ಗಡೆ, ಅಲ್ಲಿ ಹೋಗಿ. ಹೋದ್ರಾ? ಕೇಳಿ ಅಂತ ಇವ್ರ ಹತ್ರ, ಯಾರು ನೀವು, ಏನಂತ. ಏನು ಆತ್ಮ ಥರ ಇದೆ? ಹೇಗಿದೆ? ಮಾತಾಡ್ತಾರ? ಏನು ಆತ್ಮ ಥರ ಮಾತಾಡ್ತಾರ ನೋಡಿ ನಿಮ್ಮ ಹತ್ರ? ನಿಮಗೆ ಮಾತಾಡಬೇಕು. ಈ ಮನೆಗೆಲ್ಲ ಅನಾರೋಗ್ಯದಿಂದ ಎಲ್ಲ ಇರಲು ಕಾರಣ ಯಾರು? ಇವರೇನಾ? ಕೇಳಿ ಅವರ ಹತ್ರ. ಯಾಕೆ ಬಂದಿದ್ದೀರಿ? ಏನು ಕೆಲಸ? ಅವರೇನಾ? ಗಂಡ ಹೆಂಗ್ಸ ಅವರು? ಗಂಡಂತ ಮಾತಾಡ್ತಾ ಇದ್ದಾರ ನಿಮ್ಮ ಹತ್ರ? ಎಷ್ಟು ಏಜ್ ಆಗಿದೆ? 60 above. 60. ಈಗ ನಮಗೆ ಮಾತಾಡ್ಬೇಕಂತ ಹೇಳಿ ಅವ್ರ ಹತ್ರ ಮಾತಾಡ್ತಾರಂತ ಕೇಳಿ. ಗುರುಗಳಿಗೆ ಮಾತಾಡಬೇಕು. ಮಾತಾಡ್ತಾರ ಕೇಳಿ. ಇಲ್ಲ ಅಂತೆ. ಯಾಕಂತೆ? ಇಷ್ಟ ಇಲ್ಲ ಅಂತೆ. ಯಾಕೆ ಇಷ್ಟ ಇಲ್ಲ? ನಿಮ್ಮನ್ನು ನೋಡುವಾಗ ಭಯ ಆಗ್ತಿದೆ. ಅಲ್ಲ, ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡುವ ಅಂತ ಹೇಳಿ. ಯಾಕೆ ಆ ಮನೆಯಲ್ಲಿ ಇದ್ದುಬಿಟ್ಟು ಏನು ಸಾಧನೆ ಮಾಡ್ಲಿಕ್ಕೆ ಉಂಟಂತೆ ಕೇಳಿ ಅವ್ರ ಹತ್ರ. ಮುಕ್ತಿ ಕೊಟ್ಟು ಬೇರೆ ಇನ್ನೊಂದು ಜನ್ಮ ಅಂತ ಇರ್ತದೆ, ಅದನ್ನು ಮಾಡಿಕೊಡುವ. ಅದಕ್ಕೇನೇನು
ಕ್ರಮಗಳು ಉಂಟು, ಅದನ್ನೆಲ್ಲ ಇವರಿಂದ ಮಾಡಿಸ್ಕೊಡು ಅಂತ ಹೇಳುವ. ಹೇಳಿ ಅವ್ರ ಹತ್ರ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರು ಹಾಗೆ ಬಂದದಂತೆ. ಯಾರು ಅವರು? ಹೊರಗಿನವರು ಯಾರಂತೆ ಅವರು? ಫ್ಯಾಮಿಲಿ. ನಿಮ್ಮದು ಫ್ಯಾಮಿಲಿನ? ಹಾಗಾದರೆ ಮಾತಾಡಿಸಿ, ಮಾತಾಡ್ಬೇಕಂತ ಹೇಳಿ ಮುಕ್ತಿ ಕೊಡಿಸುವ. ಇನ್ನೊಂದು ಮನುಷ್ಯನಾಗಿ ಜನ್ಮ ಎತ್ತಿ ಬರ್ಬೋದಲ್ಲ. ಆತ್ಮ ಆಗಿ ಎಷ್ಟು ವರ್ಷ ಅಂತ ಇಲ್ಲೇ ಇರ್ತಾರಂತೆ, ಏನು ಸಾಧನೆ ಮಾಡ್ತಾರಂತೆ ಅವರು? ದೇಹ ಇಲ್ಲದೆ ಖಾಲಿ ಹೊಗೆ ಥರ ಇದ್ದುಬಿಟ್ಟು ಏನದು ಪ್ರಯೋಜನ? ಆ ಸಂಸಾರಕ್ಕೆ ಏನಕ್ಕೆ ತೊಂದರೆ ಕೊಡೋದು? ಅವರಾಗಿ ಬಂದಿದ್ದಲ್ಲ ಅಂತೆ, ಅದೇ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಮಾಡಿ. ಹೌದು, ಅದನ್ನೆಲ್ಲ ತೆಗೆಸುವ, ಎಲ್ಲ ಕ್ಲಿಯರ್ ಮಾಡಿ ಕೊಡುವ ಅಂತೇಳಿ ಅವ್ರ ಹತ್ರ ಮಾತಾಡಬೇಕು ನನಗೆ ಅಂತ ಹೇಳಿ ಒಪ್ತಾರ ಕೇಳಿ. ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳಿ. ಸರಿನಾ? ಒಪ್ತಾರಂತ? ಯಾರು ನೀವು? ಮಾತಾಡ್ಬೋದಾ? ಯಾರು ನೀವು? ಯಾರು ನೀವು? ಹೆಸರೇನು? ನಾರಾಯಣ ಪೂಜಾರಿ. ಯಾರ? ನಾರಾಯಣ. ನಾರಾಯಣನಾ? ಯಾಕೆ ಬಂದ್ರಿ ಇಲ್ಲಿಗೆ? ನಾನಾಗಿ ಬಂದದಲ್ಲ, ನನ್ನನ್ನು ಪ್ರಯೋಗದ ಮುಖಾಂತರ ಕಳಿಸಿದ್ದು. ಏತಕ್ಕಾಗಿ ಅಂತೆ? ಇವರನ್ನು, ಈ ಮನೆಯವರನ್ನು ಏನು ಮಾಡಲಿಕ್ಕುಂಟು? ಯಾರು ಪ್ರಯೋಗ ಯಾರು ಮಾಡಿದ್ದು? ಅವ್ರಿಗೆ ಏನು ಮಾಡಿದ್ರಂತೆ? ಏನು ತೊಂದರೆ ಕೊಟ್ಟಿದ್ರಂತೆ ಅವರಿಗೆ? ಅಂದರೆ ಅಲ್ಲಿ ಅವರು ನಿಲ್ಬಾರ್ದು ವ್ಯವಹಾರದಲ್ಲಿ ಅಂತ. ಅದರಿಂದ ಏನು ಲಾಭ ಅಂತೆ ಅವರಿಗೆ? ಅದೇನು ಭೂಮಿ ಇವರದ? ಏನು ಅವರಿಗೆ ಸೇರಿದ್ದ? ಅಲ್ಲ, ಹಠ ಸಾಧನೆಗೆ, ಹಠಕ್ಕೋಸ್ಕರ. ನೀವೇನೆಲ್ಲ ತೊಂದರೆ ಕೊಡ್ತಾ ಇದ್ದೀರಿ ಇವರಿಗೆ? ಆರೋಗ್ಯದಲ್ಲಿ ತೊಂದರೆ ಕೊಡ್ತಿದ್ದೇನೆ. ಅದೆಲ್ಲ ಮೊನ್ನೆ ಎಲ್ಲ ಬಿದ್ರಲ್ಲ, ಅದೇಗೆಲ್ಲ ಹೇಗೆ? ಅವರು ತನ್ನಷ್ಟಕ್ಕೆ ಜಾರಿ ಬಿದ್ದದ ಹೇಗೆ? ಅಲ್ಲ ದೂಡಿ ಹಾಕಿದ್ದ? ದೂಡಿ ಹಾಕಿದ್ದು. ಹೌದಾ? ಏನೆಂತ ಕರ್ಕೊಂಡು ಹೋಗ್ಬೇಕಂತ ಇದ್ದೀರಾ ಹೇಗೆ? ಎಲ್ಲರೂ ಏನಕ್ಕೆ ಕರ್ಕೊಂಡು ಹೋಗೋದು? ಅಧಿಕಾರ ಇಲ್ಲಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಒಂದು ಆತ್ಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಧಿಕಾರ ಇಲ್ಲಲ್ಲ. ಹೇಗೆ ಹೇಗೆ ಕಳಿಸಿದ್ರು ನಿಮ್ಮನ್ನು? ಯಾವ ಮುಖಾಂತರ? ಹೇಗೆ ಪ್ರಯೋಗ ಹೇಗೆ ಮಾಡಿದ್ರು? ಏನಾದರೂ ತಿನ್ಲಿಕ್ಕೆ ಏನಾದರೂ ಕೊಟ್ರಾ? ಏನೆಲ್ಲ ಕೊಟ್ಟರು? ಊಟ? ಕುಡಿಲಿಕ್ಕೆ ಕೊಟ್ಟರು. ಕುಡಿಲಿಕ್ಕೆ? ಕುಡಿತೀರಾ ನೀವು? ಬೇಕಾ ಈಗ? ಯಾಕೆ? ಎಷ್ಟು ಕುಡಿತೀರಿ? ನಿಮಗೆ ಆ ಸಂಸಾರಕ್ಕೆ ತೊಂದರೆ ಕೊಡುವುದಕ್ಕಿಂತ ನಿಮಗೆ ಮುಕ್ತಿ ಸಿಗೋದು ಒಳ್ಳೇದಲ್ವಾ? ಅಲ್ವಾ? ಆ ಕುಟುಂಬಸ್ಥರನ್ನೆಲ್ಲ ರಕ್ಷಣೆ ಮಾಡಬೇಕಲ್ಲ ನೀವು, ಹೌದಲ್ಲ? ಅದು ಬಿಟ್ಟು ಬಿಟ್ಟು ಇವರಿಗೆ ತೊಂದರೆ ಕೊಡ್ತಾ ಹೋದ್ರೆ ಹೇಗೆ? ನನ್ನನ್ನು ಮಾತ್ರ ಮಾಡಿದ್ದಾರೆ
ತಿನ್ನಲಿಕ್ಕೆ ಕೊಡಲಿಕ್ಕೆ ಕೊಟ್ಟು ಹ್ಞೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ಕೊಟ್ಟು ಹ್ಞೂ ಕೆಲಸ ಕೊಟ್ಟು ಕಳಿಸಿದ್ದಾರೆ. ಹೌದಾ? ನನ್ನ ಜೊತೆ ನಿಲ್ತೀಯಾ? ಬರ್ತೀಯಾ ನನ್ನ ಜೊತೆ? ಅವರನ್ನು ಬಿಟ್ಟು ಬಿಟ್ಟು ಬಾ, ಇಲ್ಲಿ ಬಾ. ಬರ್ತೀಯಾ? ಹಾಂ, ಒಳ್ಳೇದು ಮಾಡೋಂತೆ. ಕೆಲವರಿಗೆಲ್ಲ ಒಳ್ಳೇದೆಲ್ಲ ಮಾಡ್ಲಿಕ್ಕೆ ಉಂಟು, ಮಾಡು. ಮತ್ತೆ ಎಷ್ಟು ಜನ ಇದ್ದಾರೆ ನಿನ್ನೊಟ್ಟಿಗೆ? ನಿನ್ನೊಬ್ಬನೇ ಹೇಗೆ? ಹೊರಗಡೆಯಿಂದ ಒಬ್ರು ಇದ್ದಾರಾ? ಹೊರಗಡೆ ಹೋಗ್ತಾ ಬರ್ತಾ ಇದ್ದಾರೆ. ಯಾರದು? ಸಂಸಾರದವರ ಹೊರಗಿನವರ? ಯಾರದು? ಹೊರಗಿನವರು. ಗಂಡ ಹೆಣ್ಣದು? ಗಂಡು. ಗಂಡು. ಹೌದಾ? ಅವ್ರ ಎತ್ತಕ್ಕೆ ಬಂದ್ರಂತೆ, ಅವರನ್ನು ಕಳಿಸಿದ್ರ ಹೇಗೆ? ಕೂಡ ಆ ಥರನೇ ಕಳಿಸಿದ್ರು. ಅವರನ್ನು ಆ ಥರ ಕಳಿಸಿದಾರಾ? ಹಿಡ್ಕೊಂಡು ಬರ್ಬೋದು ಅವರನ್ನು? ಹೇಳಿದ ಮಾತು ಕೇಳ್ತಾರ? ನೀವು ಹೇಳಿದ ಮಾತನ್ನು ಕೇಳ್ತಾರ ಅವರು? ನಿಲ್ತಿಲ್ಲ. ಈಗ ಎಲ್ಲಿದ್ದಾರೆ ಅವರು? ಹಿಡ್ಕೊಂಡು ಬನ್ನಿ ನೋಡು ಅವರನ್ನು, ಮಾತಾಡ್ಬೇಕು ನನಗೆ ಅವ್ರ ಹತ್ರ. ಬೇಗ. ಬರ್ಲಿಕ್ಕೆ ಹೇಳ್ತಿಲ್ಲ. ಯಾಕಂತೆ? ಆ ಕಡೆ ಈ ಕಡೆ ಓಡ್ತಾ ಇದ್ದಾರೆ. ಹಿಡೀನ ಅವನನ್ನು, ಹಿಡಿಬೋದಲ್ಲ? ಇಷ್ಟು ಇವರನ್ನೆಲ್ಲ ದೂಡಿ ಹಾಕುವವನಿಗೆ ಹಿಡಿಲಿಕ್ಕೆ ಆಗುದಿಲ್ವಾ? ಬೇಗ ಹಿಡೀರಿ. ಹಿಡ್ದ್ಯಾ? ಏನಂತ ಹೆಸರು ಒಂದು? ಏನಂತೆ? ಲೋಕೇಶ. ಲೋಕೇಶ? ಎಲ್ಲಿ ಅವನಂತೆ? ಆ ಊರಿನವನ? ಎಲ್ಲಿ ಅವನು? ಹೇಗೆ ಸತ್ತದ? ಹೇಗೆ ಅಂತೆ? ನೀರಲ್ಲಿ ಬಿದ್ದಿದ್ದಾನಾ? ಈ ಮನೆಗೆ ಏನಕ್ಕೆ ಅಂತೆ ಬಂದ್ರು? ನಾನು ಯಾರು ಕಳಿಸಿದ್ದಂತೆ ಇಲ್ಲಿಗೆ. ಒಂದು ಹೆಸರೇನಂತೆ ಕಳಿಸುವ ಒಂದು? ಯಾರೋ ತಾಂತ್ರಿಕನ? ಏನೆಲ್ಲ ಕೊಡ್ತಾನಂತೆ? ಅದೇ ಕೊಡ್ಲಿಕ್ಕೆ ತಿನ್ನಲಿಕ್ಕೆ. ನಾನು ಕೊಡ್ತೇನೆ. ಅವರು ಅಲ್ಲಿಗೆ ಹೋಗ್ತೀಯ ಅವನ ಜೊತೆ? ತಾಂತ್ರಿಕವನೊಟ್ಟಿಗೆ ಹೋಗ್ತೀಯಾ? ಕೇಳಿ ಅವನ ಹತ್ರ. ಹೋಗ್ತಾನಂತ? ಅವನಿಗೆ ಮುಕ್ತಿ ಕೊಡಿಸುವ. ಹೋಗ್ತಾನಂತ? ಒಂದು ನಿಮಿಷ ನೀವು ನಿಲ್ಲ, ಹಾಗೆ ಅವನ ಹತ್ರ ಸ್ವಲ್ಪ ಮಾತಾಡಬೇಕು. ಸ್ವಲ್ಪ ಹೊತ್ತು ನಿಲ್ಲಿ. ಲೋಕೇಶನ್ ಹತ್ರ ಮಾತಾಡಬೇಕು. ಮಾತಾಡ್ತಾನಂತ? ಲೋಕೇಶನ್ ಹತ್ರ ಮಾತಾಡ್ಬೇಕು. ಕೇಳಿ. ಇಲ್ಲ ಅಂತೆ. ಯಾಕೆ ಇಲ್ಲ ಅಂತೆ? ಹೆದರಿಕೆ ಆಗ್ತದಂತೆ. ಏನಕ್ಕೆ ಹೆದರಿಕೆ? ಬರಲಿಕ್ಕೆ ಹೆದರಿಕೆ ಆಗಲಿಲ್ಲ ಮತ್ತೆ? ಇಲ್ಲ ಅಂತ ಹೇಳಿದ್ರೆ ಅವನನ್ನು ಅಲ್ಲಿ ಏನಾದರೂ ಮಾಡಿ ಇಲ್ಲೇ ಇಟ್ಟಿರ್ತೇವೆ. ಆಗ್ಬೋದಾ? ಹೇಳವನ ಹತ್ರ. ಇಲ್ಲಾಂದರೆ ಓಡಿಸ್ತೇವೆ ಅಂತ ಹೇಳಿ. ಇಲ್ಲಾಂದರೆ ಮುಕ್ತಿ ಕೊಡ್ತೇವೆ. ಯಾವುದು ಒಳ್ಳೆಯದು ಅಂತ ಕೇಳವನ ಹತ್ರ. ಮುಕ್ತಿ ಮಾತಾಡ್ಬೇಕಂತ ಹೇಳಿ ಅವನ ಹತ್ರ. ಮಾತಾಡ್ತಾನಂತ? ಇಲ್ಲ ಅಂತ ಹೇಳ್ತಾನೆ. ಇಬ್ರು ಒಟ್ಟಿಗೆ ಹೋಗ್ಬೋದು ಹಾಗಾದ್ರೆ? ಹೋಗ್ತಾನಂತ ಒಟ್ಟಿಗೆ? ಸರಿ. ಇವನಿಗೇನಾದರೂ ಬೇರೆ ಆಸೆ ಉಂಟಾ ನಿಮಗೆ? ಅವ್ರದ್ದು ಅಂಗಡಿಗೆಲ್ಲ ಯಾರು ತೊಂದರೆ ಕೊಡ್ತಾ ಇದ್ದದ್ದು? ಅದೇ ಆ ಹೆಂಗಸು. ಯಾರು? ಅದೇ ನಾನು ಕಳಿಸ್ತಂತ ಹೆಂಗಸು. ವ್ಯಾಪಾರ ಮಾಡಬಾರ್ದಂತ ಮಾಡ್ತಿದ್ದಾರೆ. ನೀವು ಹೋದರೆ ಸರಿ ಆಗ್ತದಾ? ಹೋಗ್ತೀರಲ್ಲ ನೀವು? ಇನ್ನು ಬಂದರೆ? ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡ್ತೇನೆ. ನೀವು ಅಶ್ವಿನಿ ದೇವತೆಗಳೊಟ್ಟಿಗೆ ಹೋಗಬೇಕು, ಆಯಿತಾ? ಇನ್ನೊಮ್ಮೆ ತಿರುಗಿ ನೋಡಲಿಕ್ಕಿಲ್ಲ ಈ ಕಡೆ. ನಿಮಗೆ ಮುಕ್ತಿ ಸಿಕ್ಕು ಇನ್ನೊಂದು ಜನನಾಗಿ ಒಂದು ಒಳ್ಳೆ ಮನುಷ್ಯರಾಗಿದ್ದು
ಏನು ನಿಮ್ಮದು ಕಾರ್ಯ ಬಗ್ಗೆ ಉಂಟು ಅದನ್ನೆಲ್ಲ ಮಾಡಬೇಕು ನೀವು, ಆಯಿತಾ? ಈ ಥರ ತೊಂದರೆ ಕೊಡ್ತಾ ಇರುವುದಲ್ಲ ಯಾರಿಗೂ, ಸರಿಯಾ? ಹ್ಞೂ. ಎರಡೂ ಅಶ್ವಿನಿಗೆ ದೇವತೆಗಳು ಬಂದಿದ್ದಾರೆ, ಕಾಣ್ತದ? ಅವರ ಕೈ ಹಿಡಿದು ಕೈಯಲ್ಲಿ ಹಿಡಿತಾ ಇದ್ದಾರೆ. ಆ ಮಣ್ಣಿನಲ್ಲಿ, ಆ ಮಣ್ಣಿನಿಂದ ಸೀದವಾಗಿ ನೇರವಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ಒಳ್ಳೆ ಆತ್ಮಗಳಾಗಿ ಪರಿವರ್ತನೆ ಮಾಡಿ ಅಲ್ಲಿಂದ ನಿಮಗೆ ಪುನರ್ಜನ್ಮ ಸಿಕ್ಕಿ ಒಳ್ಳೆ ಮನುಷ್ಯರಾಗಿ ಹುಟ್ಟುತ್ತೀರಿ ನೀವು. ಕೈ ಹಿಡಿತಿದ್ದೀರಾ? ಕೈ ಹಿಡಿದಿದ್ದೀರಿ, ಇಬ್ಬರು ಹಿಡಿದಿದ್ದೀರಿ. ಎರಡೂ ಅಶ್ವಿನಿ ದೇವತೆಗಳು ಲೋಕೇಶ್ ಮತ್ತು ನಾರಾಯಣ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಭೂಮಿಯಿಂದ 10 ಅಡಿ ಎತ್ತರಕ್ಕೆ ಹೋಗಿದ್ದೀರಿ, 15 ಅಡಿ ಎತ್ತರಕ್ಕೆ ಹೋಗಿದ್ದೀರಿ, 25, 30, 40, 1000, ಇನ್ನು ಎತ್ತರಕ್ಕೆ ಹೋಗಿದ್ದೀರಿ, ಎತ್ತರಕ್ಕೆ ಹೋಗಿದ್ದೀರಿ, ಎತ್ತರಕ್ಕೆ ಹೋಗಿ ಅಶ್ವಿನಿ ದೇವತೆಗಳು ಎತ್ತರಕ್ಕೆ ಹೋಗಿದ್ದೀರಿ. ಅವರ ಮನಸ್ಸು ಆ ದೇಹ, ಆ ಮನೆಯಲ್ಲಿ ಪೂರ್ತಿಯಾಗಿ ನೋಡಿ ಅಂತ ಯಾರೆಲ್ಲಿದ್ದಾರಂತ ಯಾರಾದರೂ ಬೇರೆ ಕಾಣ್ತಾ ಇದ್ದಾರಾ? ತಂದೆ ತಾಯಿ ಊಟ ಮಾಡ್ತಾ ಇದ್ದಾರಾ? ಇನ್ನೇನು ಶ್ಯಾಡೋ ಅದು ಇದು? ಸರಿಯಾ? ಅಲ್ಲಿ ಸೀದಲ್ಲಿಂದ ಸೀದವಾಗಿ ಆ ಮನೆಯಿಂದ ಸೀದವಾಗಿ ಬರುತ್ತಿದ್ದೀರಿ, ಆ ಮನೆಯಿಂದ ಬರುತ್ತಿದ್ದೀರಿ, ಈ ಜಾಗಕ್ಕೆ ಬಂದಿದ್ದೀರಿ, ನಿಂತಿದ್ದೀರಿ, ನಿಂತಿದ್ದೀರಿ. ಈ ಮನೆಯ ಸುತ್ತಲೂ ನೋಡಿ ಏನೇನು ಇದೆ? ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಇದೆ? ಮತ್ತೆ ಏನುಂಟು? ಹಾಂ, ಬೇರೆ ಸರಿ. ಅಲ್ಲಿಂದ ಸೀದಾ ಬರುತ್ತಿದ್ದೀರಿ, ಈ ದೇಹದೊಳಗೆ ಸೇರಿದ್ದೀರಿ, ಪೂರ್ತಿಯಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೀರಿ, ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೀರಿ, ಹಾಗೆಯೇ ಬಾಯಿಯಲ್ಲಿ ಬಿಡುತ್ತಿದ್ದೀರಿ, ಮೂಗಿನಲ್ಲಿ ತೆಗೆದುಕೊಳ್ಳುತ್ತಿದ್ದೀರಿ, ಬಾಯಿಯಲ್ಲಿ ಬಿಡುತ್ತಿದ್ದೀರಿ. ನಿಮ್ಮ ಮನಸ್ಸು ಹಗುರವಾಗಿ ರಿಲ್ಯಾಕ್ಸ್ ಆಗಿದೆ, ಇಡೀ ಬಾಡಿ ರಿಲ್ಯಾಕ್ಸ್ ಆಗಿದೆ. ಹಾಗೆಯೇ ನಿಮ್ಮ ಹೊರ ಮನಸ್ಸು ಜಾಗೃತಿಯಾಗುತ್ತಾ ಇದೆ. ಹಾಗೆಯೇ ಒಳ ಮನಸ್ಸಿನ ಕಣ್ಣು ಪೂರ್ತಿಯಾಗಿ ನಿದ್ರೆಗೆ ಜಾರುತ್ತಾ ಬರುತ್ತಿದೆ. ಹಾಗೆಯೇ ನಿದ್ರೆಗೆ ಜಾರಿದೆ. ಹೊರ ಮನಸ್ಸಿನ ಕಣ್ಣು ಪೂರ್ತಿಯಾಗಿ ಜಾಗೃತಿಯಾಗುತ್ತಾ ಇದೆ. ಹಾಗೆಯೇ ಒಳ ಮನಸ್ಸಿನ ಕಣ್ಣು ಪೂರ್ತಿಯಾಗಿ ನಿದ್ರೆಗೆ ಜಾರಿದೆ. ನಿಮ್ಮ ಹೊರ ಮನಸ್ಸಿನ ಕಣ್ಣು ಪೂರ್ತಿ ಜಾಗೃತಿಯಾಗಿ ಒಳ ಮನಸ್ಸಿನ ಕಣ್ಣು ಪೂರ್ತಿಯಾಗಿ ನಿದ್ರೆಗೆ ಜಾರಿದೆ. ಎರಡೂ ಕೈಗಳನ್ನು ರಬ್ ಮಾಡಿ ಮುಖಕ್ಕೆ ಮಾಡಿ ಎದ್ದೇಳಿ. ವಿಶ್ರಾಂತಿಯಿಂದ ಎದ್ದೇಳಿ. ಗುಡ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾವಿವತ್ತು ಕಿಶೋರ್ ಸುವರ್ಣ ಅವರ ಮನೆಯಲ್ಲಿದ್ದೀವಿ. ಇವರು ಮೂಲತಃ ಮಂಗಳೂರಿನವರು. ಅಂಜನಿ ಪುತ್ರ ಹೀಲಿಂಗ್ ಸೆಂಟರ್ ಅಂತೇಳಿ ಕಿಶೋರ್ ಸುವರ್ಣ ಅವರು ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಸನಾತನ ಧರ್ಮದಲ್ಲಿ ಆತ್ಮಗಳು ಕೂಡ ಮಾತನಾಡ್ತವೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಸೊ ಹಾಗಾದರೆ ಒಬ್ಬ ವ್ಯಕ್ತಿಗೆ ಹೀಲಿಂಗನ್ನು ಮಾಡಿ ನಂತರ ಆತನಿಗೆ ಯಾರ್ಯಾರೆಲ್ಲ ಕನೆಕ್ಟ್ ಆಗ್ತಾರೆ, ಆ ಒಂದು ಆತ್ಮಗಳ ಜೊತೆ
ಮಾತನಾಡ್ತಕ್ಕಂಥ ಒಂದು ವಿಶೇಷವಾದ ಒಂದು ವಿದ್ಯೆಯನ್ನು ಅವರು ಕಲ್ತಿದ್ದಾರೆ. ಸೊ ಇವಾಗ ನಮ್ಮ ಮುಂದೆ ಕೂಡ ಪ್ರಾಯೋಗಿಕವಾಗಿ ಒಂದು ಉದಾಹರಣೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಕಿಶೋರ್ ಶಿವಣ್ಣ ಅವರೇ ನಮಸ್ಕಾರ. ತುಂಬ ಚಿಕ್ಕ ಏಜು, ಹೇಗೆ ಇವೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ನಿಮಗೆ? ಅದೇ ನಮ್ಮದು ಕೆಲವೊಂದು ಮನೆಯಲ್ಲಿ ಆದಂತಹ ಕೆಲವು ಕೈ ಘಟನೆಗಳಲ್ಲಿ ಮತ್ತು ಈ ಪ್ರಯೋಗಗಳೆಲ್ಲ ಆಯಿತು. ಹಾಗಾಗಿ ಈ ಪ್ರಯೋಗಗಳಿಗೆಲ್ಲ ನಾವೇ ಕಲಿತು ನಾವೇ ಕ್ಲಿಯರ್ ಮಾಡಬೇಕಂತ ಹೇಳಿ ಸ್ವಲ್ಪ ಕಲಿಬೇಕಂತ ಹೇಳಿ ಹೊರಟಾಗ ಯಾರು ಸಿಗಲಿಲ್ಲ. ಹಾಗಾಗಿ ಒಂದು ಮೂಡಿಗೆರೆಯಲ್ಲಿ ಒಬ್ಬರು ಶ್ರೀಧರ್ ಅಂತ ಇದ್ದಾರೆ, ಫೋಟೋಗ್ರಾಫರ್. ಅವರು ರಾಮಚಂದ್ರ ಗುರೂಜಿ ಅವರ ಕ್ಲಾಸಲ್ಲೆಲ್ಲ ಹೋಗಿ ಕಲ್ತಿದ್ರು ಅವರು ಹಿಪ್ನೋಟಿಸಮ್ ಬಗ್ಗೆ ಮತ್ತು ಆತ್ಮಗಳ ಬಗ್ಗೆ, ಪುನರ್ಜನ್ಮ ಬಗ್ಗೆ. ಹಾಗಾಗಿ ಅವರನ್ನು ನಾನು ಫೋನ್ ಮುಖಾಂತರ ಮೀಟ್ ಆಗಿ ಅವ್ರ ಹತ್ರ ಕೇಳಿದೆ ಈ ವಿಚಾರಗಳನ್ನೆಲ್ಲ. ಹಾಗಾಗಿ ಅವರು ಆ ಬ್ಯುಸಿ ಇರೋದ್ರ ಕಾರಣ ನೀವು ಡೈರೆಕ್ಟ್ ಗುರುಗಳನ್ನೇ ಭೇಟಿಯಾಗಿ ಈ ಕೋರ್ಸು ಇನ್ನೊಂದು 10-15 ದಿವಸದಲ್ಲಿ ನಡೀತಾ ಉಂಟು, ನೀವು ಜಾಯ್ನ್ ಆಗಿ ನೀವೇ ಕಲಿತು ಬಿಟ್ಟು ನೀವೇ ನಡೆಸ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ಡೈರೆಕ್ಟ್ ಗುರುಜಿದ್ದು ನಂಬರ್ ಎಲ್ಲ ಅವರೇ ಕೊಟ್ಟರು, ಶ್ರೀಧರ್ ಕೊಟ್ಟರು. ಶ್ರೀಧರ್ ಕೊಟ್ಬಿಟ್ಟು ನಾನು ಗುರುಜಿಯನ್ನು ಕಾಂಟ್ಯಾಕ್ಟ್ ಆದೆ. ಗುರುಜಿಯನ್ನು ಕಾಂಟ್ಯಾಕ್ಟ್ ಆಗಿ ಈ 10 ದಿನದ ಕ್ಲಾಸ್, ಈ ಇದರಲ್ಲಿ ಪುನರ್ಜನ್ಮ, ಸಾಲ್ಟ್ ವಾಟರ್ ಹೀಲಿಂಗ್ ಮತ್ತು ಪೆಂಡುಲಮ್, ಇನ್ನೂ ಸುಮಾರು ವಿದ್ಯೆಗಳನ್ನೆಲ್ಲ ಕಲಿಸಿಕೊಡ್ತಾರೆ. ಆ ವಿದ್ಯೆಗಳನ್ನೆಲ್ಲ 10 ದಿವಸದಲ್ಲಿ ಕಲಿತು ಬಿಟ್ಟು ನಾನು ಬಂದು ಅದರ ಬಗ್ಗೆ ರಿಸರ್ಚ್ ಮಾಡಿ ಅದು ಇದು ಎಲ್ಲ ಕಲಿತು ಬಿಟ್ಟು ಟ್ರಾನ್ಸ್ ಅಂತ ಹೇಳಿ ಒಂದು ನಿದ್ರಾ ಸ್ಥಿತಿಗೆ ಒಬ್ಬರನ್ನು ಕಳಿಸಿಬಿಟ್ಟು ಅವರು ಯೋಗ ನಿದ್ರೆ ಹೋಗ್ತಾರೆ. ಯೋಗ ನಿದ್ರೆ ಹೋಗೋಕ್ಕಾಗ ಅಲ್ಲಿಂದ ಅವರು ಆ ಒಳ ಮನಸ್ಸಿನಿಂದ ಅವ್ರದ್ದು ಯಾವುದೇ ಮನೆಯದ್ದಾಗಲಿ ಅವರಿಗೇನಾದರೂ ಒಂದು ತೊಂದರೆಗಳಿದ್ದರೆ ಅವರು ಅದನ್ನು ಡೈರೆಕ್ಟಾಗಿ ಹೇಳುವಂಥದ್ದು ಮಾಡ್ತಾಯಿದ್ರು. ಮೊದಲಿಗೆ ಏನ ಅಂತ ಆಗ್ತಿತ್ತು. ನಂತರಕ್ಕೆ ಸ್ವಲ್ಪನೇ ಅದ್ರದ್ದು ಬಗ್ಗೆ ತುಂಬಾ ಅನುಭವ ಆಗಿ ಅದನ್ನೆಲ್ಲ ಕೆಲವೆಲ್ಲ ತುಂಬಾ ರಿಸಲ್ಟ್ ಬಂತು. ಕೆಲವರೆಲ್ಲ ಒಳ್ಳೆ ತೊಂದರೆಯಿಂದೆಲ್ಲ ಹೊರಗೆ ಬಂದರು. ಆ ಪ್ರೇತಾತ್ಮ ಇರುವುದನ್ನೆಲ್ಲ ನೋಡಿದೆ. ಮೊದಲಿಗೆ ಹೆದರಿಕೆ ಆಗ್ತಾಯಿತ್ತು, ಇದು ಪ್ರೇತ ಮಾತಾಡ್ತದಂತ ಹೇಳಿ. ಮತ್ತೆ ಗುರುಜಿ ಹತ್ರ ಅದರ ಬಗ್ಗೆ ಸಲಹೆಗಳನ್ನೆಲ್ಲ ತಗೊಂಡೆ ನಾನು. ಗುರುಜಿ ಹೇಳಿದರೆ ಹೀಗೆ ಮಾಡ್ಕೊಂಡು ಹೋಗಪ್ಪ ಸರಿ ಆಗ್ತದಂತ ಹೇಳಿ ಆದಮೇಲೆ ಇವಾಗ ತೊಂದರೆ ಇಲ್ಲ. 2000ಕ್ಕೂ ಮಿಕ್ಕಿ ನಾನು ಪ್ರೇತಾತ್ಮಗಳನ್ನೆಲ್ಲ ಬಿಡಿಸಿದ್ದೇನೆ. ಅಂದರೆ ನಿಮ್ಮ ಗುರುಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಬಗ್ಗೆ ಮಾತಾಡಿದ್ರು ಅಂತ ಹೌದು. ಅದೇ ಪುನೀತ್ ರಾಜ್ಕುಮಾರ್ ಅವರ ಆತ್ಮವನ್ನು ಕರೆಸಿಬಿಟ್ಟು ಅದರ ಬಗ್ಗೆ ಸಹ ಒಂದು ಸ್ವಲ್ಪ ಮಾತಾಡಿ ಇದು ಮಾಡಿದ್ದಾರೆ. ಸರ್, ಈಗ ಒಂದು ಗಂಭೀರವಾಗಿ ಚರ್ಚೆ ಆಗುತ್ತೆ. ಈಗ ನೀವು ಹೇಗೆ ತಗೊಳ್ತೀರೋ ಗೊತ್ತಿಲ್ಲ. ನಾನು ಪತ್ರಕರ್ತನಾಗಿ ನೇರವಾಗಿ ಪ್ರಶ್ನೆ ಕೇಳಲೇಬೇಕು ನಿಮ್ಗೆ. ಈಗ ರೇಣುಕಾ ಸ್ವಾಮಿ ಹತ್ಯೆ ಇರ್ಬೋದು, ಸೌಜನ್ಯ ಹತ್ಯೆ ಇರ್ಬೋದು, ಅವರು ಹತ್ಯೆ ಆಗಿದ್ದಾರೆ. ಅವರು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಕಾನೂನಿನ ಒಳಗಡೆ ಮತ್ತು ಕೋರ್ಟ್ನಲ್ಲಿ ವಾದ ವಿವಾದ ಮತ್ತು ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗ್ತಿದೆ. ಸತ್ಯ ಈಚೆ ಬರಬೇಕು ಅಂತ. ಸೊ ಈ ಆತ್ಮಗಳನ್ನ ನೀವು ಆತ್ಮಗಳ ಜೊತೆ ಮಾತಾಡ್ಬೋದಾ? ಇಲ್ಲ ಸರ್, ಯಾಕಂತ ಹೇಳಿದ್ರೆ ನಮ್ದು ಕೆಲವೊಂದು ಕಟ್ಟುಪಾಡುಗಳಿವೆ ಈ ವಿಚಾರವಾಗಿ. ನಾವು ಕರೆಸ್ಬೋದು ನಿಮ್ಮ ಹೀಲಿಂಗ್ ಪವರ್ನಲ್ಲಿ ಬೇರೆ, ನೀವೆಲ್ಲ ಬೇರೆರಾದ್ರೂ ಕೂಡ ಆತ್ಮಗಳ ಜೊತೆ ಮಾತಾಡಿಸ್ಬೋದು, ಆತ್ಮಗಳನ್ನು ಕರೆಸ್ಬೋದು. ಹಾಗಾಗಿ ಆ ಆತ್ಮಗಳನ್ನೆಲ್ಲ ಕರೆಸ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ವಿಚಾರವಾಗಿ ಏನಂತ ಹೇಳಿದ್ರೆ ಕೆಲವರೊಂದು ಆರೋಗ್ಯದ ಸ್ಥಿತಿಯಲ್ಲಿ ಇದ್ದವರನ್ನು ಮಾತ್ರ ನಾವು ಮಾಡೋದು. ಈ ಹೀಲಿಂಗ್, ಈ ಸಂಮೋಹಿನಿ ವಿದ್ಯೆಯಲ್ಲಿ 3 ಥರ ಉಂಟು. ಒಂದು ಸ್ಟೇಜ್ ಹಿಪ್ನೋಟಿಸಮ್ ಅಂತ ಹೇಳಿ ಮನೋರಂಜನೆಗಾಗಿ, ಇನ್ನೊಂದು ಸ್ವಯಂ ಇದು ಅಂತ ಹೇಳಿ ಅದು ಮಾಡ್ತಾರೆ. ಮತ್ತು ನಾವು ಮಾಡೋದಂತ ಹೇಳಿದರೆ ಈ ಚಿಕಿತ್ಸೆ, ಸಂಮೋಹಿನಿಯಲ್ಲಿ ಚಿಕಿತ್ಸೆ ಮಾತ್ರ. ಮತ್ತೆ ಅವರ ಆತ್ಮವನ್ನು ಕಳಿಸಿಬಿಟ್ಟು ಇವರ ಆತ್ಮವನ್ನು ನಾವು ಮಾಡಿರೋದು. ಅದಕ್ಕೆ ಚರ್ಚೆ ಮಾಡ್ತಿದ್ರಲ್ಲ, ಈಗ ಅವ್ರದ್ದು ಈಗ ದೇಹ ಇಲ್ಲ, ಆತ್ಮ ಅಂತೂ ಇರಲೇಬೇಕಲ್ಲ. ಆತ್ಮ ಅಂತೂ ಇದ್ದೇ ಇರ್ತದೆ, ಅದು ಆತ್ಮ ಅಂತೂ ಇದ್ದೇ ಇರ್ತದೆ. ಅದಕ್ಕಾಗಿ ಈ ನಮ್ಮದು ನ್ಯಾಯಾಲಯದ ಬಗ್ಗೆನೇ ಅದಕ್ಕೆ ಕರೆಕ್ಟಾಗಿ ಸಿಗ್ತದಂತ ನಮ್ಮದು ಭಾವನೆ. ನಾವು ಏನಂತ ಹೇಳಿದ್ರೆ ಈ ಚಿಕಿತ್ಸೆ ಮಾತ್ರ ನಮ್ಮದು, ಅದರ ತನಿಖೆ ಮಾಡಕ್ಕೆ ಹೋಗಲ್ಲ ನೀವು? ಇಲ್ಲ, ನಮ್ಮದು ಎಷ್ಟು ಇದು ಅಷ್ಟೇ. ಅಲ್ಲ, ನಾನು ಕೇಳ್ತಾ ಇರೋದು ನೀವು ಮಾಡ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿದ್ದು. ಬಟ್ ಇಡೀ ರಾಜ್ಯದ ಜನ ಒಂದು ಕ್ಯೂರಿಯಾಸಿಟಿ ಇದೆ. ಎರಡೂ ತುಂಬ ಹೈ ಪ್ರೊಫೈಲ್ ಕೇಸ್ಗಳು. ಎಲ್ಲೋ ಒಂದು ಕಡೆ ನ್ಯಾಯಾಲಯದಲ್ಲೂ ನ್ಯಾಯ ಸಿಗ್ತಾ ಇಲ್ಲ, ಇನ್ನು ಪೊಲೀಸ್ ಇಲಾಖೆಯಲ್ಲಿ ಸಿಗ್ತಾ ಇಲ್ಲ. ಈ ಥರದೊಂದು ಪರ ವಿರೋಧ ಚರ್ಚೆ ಆಗ್ತಿದೆ. ಫ್ಯಾಕ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಒಂದು ನೀವು ಹೇಳ್ತಾ ಇದ್ರಿ, ಈ ಒಂದು ವಿದ್ಯೆಯಿಂದ ಆ 2 ಆತ್ಮಗಳನ್ನು ಕರೆಸಿ ಮಾತನಾಡಿಸಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನಾನು ಕೇಳ್ತಿದ್ದೀನಿ. ಅದೇ ನೀವು ಹೇಳಿದ್ದು ಸರಿ. ಅದು ನಮ್ಮದು ದೊಡ್ಡವರಿದ್ದಾರೆ ಇನ್ನೂ ಸಹ, ಅವರ ಹತ್ರ ಅಂತ ವ್ಯಕ್ತಿಗಳಿದ್ದು ಅವರ ಮುಖಾಂತರ ಕರೆಸುವುದಾದ್ರೆ ಸಾಧ್ಯತೆ ಇದೆಯಾ? ಮಾಡ್ಬೋದಾ? ಪವರ್ ಇದೆಯಾ? ಮಾಡ್ಬೋದು. ಓಕೆ, ಅದು ನ್ಯಾಯಾಲಯ ಒಪ್ಪಿಗೆ ಅದಕ್ಕೆ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಈಗ ಕರೆಸ್ತೇವೆ, ಕರೆಸಿಬಿಟ್ಟು ಮಾತಾಡಿಸ್ತೇವೆ, ಅದಕ್ಕೆ ಅದು ಸಾಕ್ಷಿ ಬರೋದಿಲ್ಲ.
ಅದು ಸಾಕ್ಷಿ ಅಂತ ಆಗೋದಿಲ್ಲ. ಮತ್ತೆ ಹೇಗೆ ನಂಬೋದು ಇದು ಸಾಕ್ಷಿ ಆಗಲ್ಲ? ಅದಕ್ಕೆ ಹೇಳೋದು ನಾವು ಏನಂತ ಹೇಳಿದ್ರೆ ಮಾತಾಡಿದೆ ಒಂದು ಸಂಸಾರ ಅಂತ ಇರ್ತದೆ, ಆ ಸಂಸಾರ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಚಿಕಿತ್ಸೆ ಆಗ್ತದೆ, ಅವ್ರ ಚಿಕಿತ್ಸೆ ಆಗಿ ಅವರು ಗುಣಮುಖವಾಗಿರ್ತಾರೆ, ಆಗ ಅವ್ರಿಗೆ ನಂಬಿಕೆ ಬರ್ತದೆ ಅಷ್ಟು ಸರ್. ನಾನು ಹೇಳ್ತಾ ಇದ್ದೆ ಸೌಜನ್ಯ ಮತ್ತೆ ರೇಣುಕಾ ಸ್ವಾಮಿ ಎರಡು ಆತ್ಮಗಳನ್ನ ನೀವು ಕರೆಸಿದ್ರೆ ಏನಾಯ್ತು ಅನ್ನೋದನ್ನಾದ್ರೂ ಅವ್ರು ಹೇಳ್ತಾರಲ್ಲ, ಲೈವ್ ಆಗಿ ಹೇಳ್ತಾ ಇದ್ರೆ ಯಾರಿದ್ದಾರೆ ಏನು ಬ್ಲಾಕ್ ಶೋಡ್ ಅನ್ನೋದು ಮಾತಾಡಿಸ್ತಾ ಇದ್ರಿ. ಅದೇ ಕರೆಸ್ಬೋದು, ಅದು ಬೇಡ ಅಂತ. ಯಾಕೆಂತ ಹೇಳಿದ್ರೆ ಇಲ್ಲ ನೀವು ಬೇಡ ಪರ್ಸನಲಿ ನೀವು ಮಾಡಲ್ಲ ಅನ್ಕೊಳ್ಳೋಣ, ಬಟ್ ನಿಮ್ಮ ಪರಂಪರೆ ನಿಮ್ಮ ವಿದ್ಯೆ ಇದೆಯಲ್ಲ, ಹೀಲಿಂಗ್ ವಿದ್ಯೆ ಇದೆಯಲ್ಲ, ಇದ್ರ ಮುಖಾಂತರ ಬೇರೆ ಯಾರಾದ್ರೂ ಕರೆಸಿ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಬೇರೆ ಆತ್ಮಗಳನ್ನು ಕರೆಸ್ಬೋದು. ಅಲ್ಲ ಈ ಸೌಜನ್ಯ ಮತ್ತೆ ರೇಣುಕಾ ಸ್ವಾಮಿ ಅವರನ್ನು ಬೇರೆಯವರು ನೀವಲ್ಲ, ಬೇರೆ ಯಾರಾದ್ರೂ ನಿಮ್ಮ ತರ ವಿದ್ಯೆ ಕಲ್ತಿದ್ದಾರೆ ನಿಮ್ಮ ದೊಡ್ಡ ಗುರುಗಳಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಈ ವಿಚಾರವಾಗಿ ಸಾಧ್ಯ ಇದೆ, ಮಾತಾಡಿಸಬಹುದು. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಗಳಿವೆ, ಆ ಪ್ರಕಾರವಾಗಿ ಹೋಗ್ರೆ ಆಗ್ತದೆ ಅದು. ಓಕೆ ಸರ್, ಈಗ ನಾನು ಬಂದಾಗ ಇಲ್ಲಿ ಕೇಳ್ತಾ ಇದ್ದೆ, ಸಾಕಷ್ಟು ಜನ ಮಾತಾಡ್ತಾ ಇದ್ರು, ತುಂಬ ಚಿಕ್ಕ ಏಜ್ ಇದೆ, ಇದು ಹೀಲಿಂಗ್ ಅನ್ನೋದು ಒಂದು ನೆಗೆಟಿವ್ ಎನರ್ಜಿನ ರಿಡ್ಯೂಸ್ ಮಾಡೋಂಥಕ್ಕಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ನೀವು ಇಷ್ಟೊಂದು ವ್ಯಕ್ತಿನೇ ಇಲ್ಲ, ಆತ್ಮ ಇದೆ ಅಂದರೆ ವ್ಯಕ್ತಿ ಸತ್ತಿದರೆ ಆತ್ಮಗಳು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಮನುಷ್ಯರಿಗೆ ಒಂದಷ್ಟು ಅಡೆತಡೆ ಮಾಡುತ್ತೆ, ಒಂದಂತಕ್ಕೆ ಅಂತ್ಯನೂ ಕೂಡ ಮಾಡ್ತಕ್ಕಂಥ ಪ್ರಯೋಗಗಳಾಗ್ತಿದೆ ಅನ್ನೋದು ಕೇಳ್ಪಟ್ಟೆ. ಈ ಆತ್ಮಗಳನ್ನ ನೀವು ಕರೆಸಿದಾಗ ನಿಮ್ಗೇನು ಎಫೆಕ್ಟ್ ಆಗಲ್ವಾ ಅಂತ? ಇದು ಸರ್ ಏನಂತ ಹೇಳಿದ್ರೆ ನಾನು ತುಂಬಾ ಸರಿ ನನ್ನ ಗುರುಗಳ ಹತ್ರ ಈ ಬಗ್ಗೆ ಚರ್ಚೆ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಣ್ಣ ಏಜಿಗೆ ಈ ತರ ಎಲ್ಲ ಮಾಡುವಂಥದ್ದು ನನಗೆ ಹೇಗೆ ಬಂತಂತ ಹೇಳಿದ್ರೆ ತುಂಬಾ ಕ್ವಶನ್ ಹಾಕಿದೆ, ನನಗೆ ನಾನೇ ಹಾಕಿದ್ದೇನೆ. ಎಷ್ಟೋ ಸರಿ ಮಲಗಿದ್ದಾಗ ಹೋಗುವಾಗ ಕಾರಲ್ಲಿ ತುಂಬಾನೇ ಕ್ವಶನ್ ಹಾಕಿದೆ, ಗುರುಗಳ ಹತ್ರ ಕೇಳಿದೆ. ಮತ್ತೆ ನನ್ನನ್ನು ಸಂಮೋಹನೆಗೆ ಒಳಪಟ್ಟಾಗ ಅದು ಗೊತ್ತಾಯಿತು, ನನ್ನ ಪೂರ್ವ ಜನ್ಮದಲ್ಲಿ ನಾನೊಂದು ಕೇರಳದಲ್ಲಿ ಜನಿಸಿ ದೇವಿ ಆರಾಧನೆ ಮಾಡ್ತಿದ್ದೆ ನಾನು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನೀರಿನಲ್ಲಿ ಮೃತಪಟ್ಟೆ ನಾನು. ಅಲ್ಲಿ ಕಲ್ತಂತ ವಿದ್ಯೆ ಈ ಜನ್ಮದಲ್ಲಿ ಕಂಟಿನ್ಯೂ ಆಗಿದೆ. ಈ ಜನ್ಮದಲ್ಲಿ ಸಹ ಒಂದು ದೇವಿ ಆಕರ್ಷಣೆ ಉಂಟು. ನಿಮ್ಮ ಪ್ರಕಾರ ಪುನರ್ಜನ್ಮ ಅನ್ನೋದು ಇದೆಯಾ? ನಿಜ. ಗಾಂಧೀಜಿ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೇನೆ ನಮ್ದು ಆರ್ಮಿಯಲ್ಲಿ ಇನ್ನೊಬ್ರು, ಅದು ನಮ್ಗೆ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ, ಒಬ್ರನ್ನು ಇನ್ನೂ ಪುನರ್ಜನ್ಮ ಇದೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರಿಗೆ ವರ್ಷ ಆಗುವಾಗ ರಜೆ ಕೊಡ್ತಾ ಇದ್ದಾರೆ, ವರ್ಷ ಆಗುವಾಗ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಟ್ರೈನ್ ಟಿಕೆಟ್ ಮಾಡ್ತಾ ಇದ್ದಾರೆ. ನೋಡ್ಬಹುದು ಅಮೆರಿಕದಲ್ಲಿ ಈಗ ಸಹ ಇದ್ರ ಬಗ್ಗೆ ಚರ್ಚೆನೆ ಆಗ್ತಾ ಉಂಟು. ಪೂರ್ವಜನ್ಮದ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ದಾರೆ, ಪುನರ್ಜನ್ಮ ಸತ್ಯ. ನಾವು ತುಂಬಾನೇ ಟ್ರಾನ್ಸ್ ಕಳಿಸಿ ಬಗ್ಗೆ ತುಂಬಾ ಜನರನ್ನು ಇದು ಮಾಡಿದ್ದೇವೆ, ಕರೆಕ್ಟ್ ಬಂದಿದೆ, ನಾವು ಒಪ್ಕೊಳ್ತೇವೆ. ಇನ್ನು ಬೇರೆಯವ್ರದ್ದು ನಮ್ಗೆ ಗೊತ್ತಿಲ್ಲ. ಅಲ್ಲ ಈಗ ನೀವು ಹೇಳಿದ್ರಿ ಸಾಕಷ್ಟು ಜನ ಪ್ರಾಣ ಅಪಾಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ನಾವು ಹೀಲಿಂಗ್ ಮಾಡಿ ಟ್ರಾನ್ಸ್ ಮಾಡಿ ಅವ್ರಿಗೆ ನೆಗೆಟಿವ್ ಎನರ್ಜಿನ ರಿಡ್ಯೂಸ್ ಮಾಡಿದೀವಿ, ಬದುಕಿದ್ದಾರೆ ಅಂತೇಳಿ ಸಾಕಷ್ಟು ಜನ ಭಕ್ತರು ಮಾತಾಡ್ತಾರೆ. ಬಟ್ ಕಿಶೋರ್ ಸುವರ್ಣ ಅವರು ಒಂದು ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿದ್ರು ಅಂತ. ಅದು ನಮ್ಮದು ಜೀವನದಲ್ಲಿ ಒಂದು ಬರುವಂಥದ್ದು ಕಂಟಕ ಥರ ಒಂದು ಬರ್ತದೆ. ಆ ಬರುವಂಥ ಟೈಮಲ್ಲಿ ನಾವು ಬದುಕಿ ಮೇಲೆ ಬಂದರೆ ಅದು ಪವಾಡನೆ ಆಗಿ ಹೋಗ್ತದಂತೆ. ನಮ್ದು ಗುರುಗಳೊಬ್ರು ಹೇಳಿದ್ರು, ಏನಾಯ್ತು ಸರ್ ಅವತ್ತಲ್ಲ ತಾಂತ್ರಿಕ ವಿದ್ಯೆ ಕಲಿಸುವ ಡ್ಯಾಮ್ ಹತ್ರ ಹೋಗಿದ್ರಿ? ಒಂದು ರಾತ್ರಿ ಟೈಮಲ್ಲಿ ಹೋಗಿದ್ದೆ. ಅದು ನಮ್ದು ಹೊಯ್ಗೆ ವ್ಯಾಪಾರ ಎಲ್ಲ ತುಂಬಾ ಇತ್ತು, ಲಾರಿಗಳೆಲ್ಲ ಇತ್ತು, ತುಂಬಾನೇ ಇದ್ರಲ್ಲಿದ್ವಿ. ಆ ಟೈಮಲ್ಲಿ ಏನೋ ಪೂರ್ತಿಯಾಗಿ ಈ ಮನೆಗೆ ಎಲ್ಲ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿಬಿಟ್ಟು ತುಂಬಾನೇ ಒಂಥರ ಅಂದ್ರೆ ನಾನು ಹೋದದ್ದು ನಮ್ಗೆ ಗೊತ್ತಿದ್ದು ನಾನು ಹೋದದ್ದಲ್ಲ, ಆ ಪ್ರಯೋಗದಿಂದ ಆಗಿ ಹೋದದ್ದು. ಅಲ್ಲಿ ಹೋಗಿ ಹೋಗಿದ್ರಿ? ಅದು ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಡ್ಯಾಮ್ ಉಂಟು, ಅಲ್ಲಿ ಹೋಗಿದ್ದೆ. ಒಂದು ರಾತ್ರಿ ಒಂದು 12:30 1 ಗಂಟೆ ಆಗಿತ್ತು. ಅಲ್ಲಿ ಕುತ್ಕೊಂಡಿದ್ದಾಗ ರಾತ್ರಿ ಒಂದು ಬಿಳಿ ಪಂಚೆ ಹಾಕಿ ಮತ್ತೆ ಬಿಳಿ ಶರ್ಟ್ ಹಾಕಿ ಮುಂಡಾಸ ಹಾಕಿ ಒಬ್ರು ಬಂದ್ರು. ಬಂದು ನಮ್ಗೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಷ್ಟು ಗೋಚರವಾಗುದಿಲ್ಲ ಏನು ಕತೆ ಅಂತ ಹೇಳಿ. ನಾವು ಒಬ್ಬರೇ ಇದ್ದೆ, ನಂದು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ದೆ, ಹೀಗೆ ಹೇಳಿದೆ. ಆ ಟೈಮಲ್ಲಿ ಬಂದ್ರು, ಈಗ ಜಾಗ ಸರಿ ಇಲ್ಲ, ನೀನು ಮನೆಗೆ ಹೋಗು, ಅಲ್ಲಿ ನಾನು ಬರ್ತೇನೆ ಅಂತ ಹೇಳಿದ್ರು. ಹೋಗು ಅಂತ ಹೇಳಿದ್ರು. ಒಂದು ಬೈದು ಕಳಿಸಿದ್ರು. ನನಗೆ ಏನಾಯ್ತಾ ಏನಂತ ಗೊತ್ತಿಲ್ಲ, ಅಲ್ಲಿಂದ ಹೊರಟು ಬಿಟ್ಟು ಬಂದೆ. ಅಲ್ಲಿಂದ ಬಂದಾಗ ಈ ಮನೆದು ಗೇಟಿದ್ದು ಹೊರಗಡೆ ನಾನು ಕಾರ್ ನಿಲ್ಲಿಸಿ ಮನೆದು ನೋಡುವಾಗ ಕಾರಿಂದ ಹೀಗೆ ಮನೆ ನೋಡುವಾಗ ಇಲ್ಲಿ ಕುತ್ಕೊಂಡಿದ್ದಾರೆ ಮನೆ ಹತ್ರ. ಅದು ಅಲ್ಲಿದ್ದ ವ್ಯಕ್ತಿ ಇಲ್ಲಿದ್ದಾರೆ ಅಂತೇಳಿ ಒಮ್ಮೆ ಒಂಥರ ಆಯ್ತು ಮನಸ್ಸಿಗೆ. ಕಾರ್ ಡೋರ್ 5 ನಿಮಿಷದಲ್ಲಿ ಕಾರ್ ಡೋರ್ ತೆಗಿವಾಗ ಎದ್ದು ಕೆಳಗಡೆ ಇಳ್ಕೊಂಡು ಹೋದ್ರು, ಕೋಲ್ ಹಿಡ್ಕೊಂಡು ಹೋದ್ರು. ನನಗೆ ಅಷ್ಟು ಗೊತ್ತಿರಲಿಲ್ಲ, ದೇವರ ಬಗ್ಗೆ ನಾನು ಅಷ್ಟಾವಾಗ ಕಲ್ತಿರ್ಲಿಲ್ಲ. ಹಾಗಾಗಿ ನಂದು ನೆಕ್ಸ್ಟ್ ಹೀಗೆ ಆಯ್ತು ಅಂತ ಹೇಳಿ ನಂದೊಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಹೇಳಿದೆ.
ಆಗ ಹೇಳಿದ್ರೆ ನಿಮ್ಮದು ಪಂಜುರುಳಿ ನಿಮ್ಮದು ಅಜ್ಜನನ್ನು ಕಳಿಸಿದ್ದಾರೆ ರಕ್ಷಣೆಗೋಸ್ಕರ ಅಂತ ಹೇಳಿ. ಅಜ್ಜಂದ್ರೆ ಕೊರಗಜ್ಜ. ಹಾಂ, ಕೊರಗಜ್ಜನು. ಅವರು ನಮಗೆ ಚುಪ್ಪಾಯಿತು ಮೈಯೆಲ್ಲ. ಓ ಹೌದಾ ಅಂತೇಳಿ ಅವತ್ತಿಂದ ನಂದು ಅಲ್ಲಿಂದ ಪುನರ್ಜನ್ಮನೆ ಹೇಳ್ಬೋದು. ಅಲ್ಲಿಂದ ನಾನಾ ರೀತಿಯ ವಿದ್ಯೆಗಳನ್ನೆಲ್ಲ ಕಲಿತಾ ಇದ್ದೇನೆ. ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಂದ ತುಂಬಾ ವಿದ್ಯೆಗಳನ್ನು ಕಲಿತು ಬಿಟ್ಟವರು. ಹಾಗೆಯೇ ಈಗ ಡಾಕ್ಟರ್ ಅಗರ್ಬನ ತಗೂರ್ ಭೈರವಿ ಅಂತ ಹೇಳಿ ಅವರ ಹತ್ರ ಸಹ ಮೊನ್ನೆ ಕುಂಭಮೇಳದಿಂದ ಬಂದ ಮೇಲೆ ಅಗೋರಿ ದೀಕ್ಷೆಯನ್ನು ಪಡೆದುಕೊಂಡಿದ್ದೇನೆ. ಈಗ ಸಾಧನೆ ಆಗ್ತಾ ಉಂಟು. ಇದು ಮಂತ್ರ ಸಾಧನೆ ಆಯಿತು, ಭಸ್ಮ ಸಾಧನೆ, ಈಗ ಸ್ಮಶಾನ ಸಾಧನೆ ಆಗ್ತಾ ಉಂಟು. ಹಾಗೇನೆ ಒಂದೇ ವಿದ್ಯೆಗಳೆಲ್ಲ ಬರ್ತಾ ಉಂಟು ಕಲಿಯುವಂತ ಹೇಳಿ. ಹಾಗೆ ಜನರಿಗೆ 10 ಜನರಿಗೆ ಒಳ್ಳೇದು ಮಾಡುವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನಾವು ನೋಡಿದವರು. ನಮ್ಮ ಮನೆಯಲ್ಲಿ ಸಹ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದಾಗಿ. ಅದರಿಂದಾಗಿ ಇನ್ನೊಂದು ಕುಟುಂಬಕ್ಕೆ ಆ ಥರ ನೋವು ಆಗಬಾರ್ದು ಅಂತ ಹೇಳಿ ನಾವು ಇದನ್ನು ವಿದ್ಯೆಗಳನ್ನೆಲ್ಲ ಕಲಿತಾ ಇದ್ದೀವಿ. ಓಕೆ, ಈಗ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇದೆಯಾ? ಹೌದು ಇದೆ. ಅಂದರೆ ಯಾವ ಥರದ ಪ್ರಯೋಗಗಳಾಗುತ್ತೆ? ಪ್ರಯೋಗ ಅಂತ ಹೇಳಿದ್ರೆ ತುಂಬಾನೇ ಬಗೆಯಲ್ಲಿ ಮಾಡ್ತಾರೆ. ಈ ತಾಂತ್ರಿಕರು ಮತ್ತೆ ಮಾಂತ್ರಿಕರೆಲ್ಲ ತುಂಬ ಇವಾಗೆಲ್ಲ ಅಲ್ಲಲ್ಲೆಲ್ಲ ಹುಟ್ಟುಬಿಟ್ಟಿದ್ದಾರೆ. ಆದರೆ ಕೆಲವೊಂದು ಜನ ಈ ಗಿಡಮೂಲಿಕೆಯಿಂದ ಎಲ್ಲ ಮಾಡುವಂಥದ್ದು ತಾಂತ್ರಿಕ ಎಲ್ಲ ಪ್ರಯೋಗಗಳೆಲ್ಲ ಇದೆ. ಈಗ ಗಿಡಮೂಲಿಕೆ ಮುಖ್ಯ ಇದಕ್ಕೆ. ಅಂದರೆ ಗಿಡಮೂಲಿಕೆ ಅಂದರೆ ಫೋಟೋ ಇಟ್ಟು ಮಾಡ್ತಾರೆ ಯಾವ ಥರ? ಫೋಟೋ, ಕೂದಲು, ಬಟ್ಟೆ, ಮಣ್ಣು ಅದನ್ನೆಲ್ಲ ಹಿಡಿದು ಬಿಟ್ಟು ಮಾಡ್ತಾರೆ. ಫೋಟೋ ಇಡ್ತಾರೆ, ಮಣ್ಣು, ಕಾಲಿದ್ದು ಪಾದದ್ದು ಮಣ್ಣು, ಅಡಿದ್ದು ಬಟ್ಟೆ, ಕೂದಲು ಇದನ್ನೆಲ್ಲ ಸಿಕ್ಕಿದ್ರೆ ಮಂತ್ರಿಕರು ಮಾಡ್ತಾರೆ. ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದೇ ಹೇಳೋದು ವಿದ್ಯೆಗೆ ಏನಂತ ಹೇಳಿದ್ರೆ, ಒಬ್ಬನ ಹತ್ರ ಒಂದು ಕತ್ತಿ ಕೊಲೆ ಮಾಡುವವರು ಕದೀತಾರೆ, ಕಳ್ಳರ ಹತ್ರ ಇದ್ರೆ ಅದು ಕೊಲೆ ಆಗ್ತದೆ. ಅದೇ ಡಾಕ್ಟರ್ ಹತ್ರ ಇದ್ರೆ ಒಂದು ವ್ಯಕ್ತಿಯನ್ನು ಬದುಕಿಸ್ತಾರೆ. ಇದೇ ಥರ ವಿದ್ಯೆ ಹಣಕ್ಕೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೇವೆ ಅನ್ನುವಂತಹ ವ್ಯಕ್ತಿಯೊಟ್ಟಿಗೆ ಆ ವಿದ್ಯೆಗಳೆಲ್ಲ ಹೋದ್ರೆ ಆ ತರ ಆಗ್ತದೆ. ನೀವೇನ್ ಪ್ರಯೋಗ ಮಾಡಲ್ಲ? ಪ್ರಯೋಗ ಮಾಡಿರೋದನ್ನ ರೆಡ್ಯೂಸ್ ಮಾಡ್ತೀರಾ? ಪ್ರಯೋಗ ನೋಡಿದಾಗ ಏನ್ ಹೇಳ್ತೀರಿ? ಆತ್ಮನೆ ಕರ್ಸದ್ಮೇಲೆ ತಡೀರಿ ಇವರಿಂದ ಏನೋ ಒಂದು ಪ್ರಯೋಗಗಳನ್ನು ಕಲ್ತಿದ್ದೇವೆ. ಯಾವುದೇ ವಿದ್ಯೆಗಳನ್ನು ಎಲ್ಲ ಕಲ್ತಿದ್ದೇವೆ. ಪ್ರಯೋಗ ಮಾಡಲ್ಲ ಇಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಕರ್ಮ ಅಂತ ಹೇಳಿ. ಈಗ ಯಾವುದೇ ಒಬ್ಬ ಪ್ರಯೋಗ ಮಾಡಿದವನು ಮಾಟ ಮಂತ್ರ ಮಾಂತ್ರಿಕನು ಈ ಹಿಸ್ಟ್ರಿಯಲ್ಲಿ ಜೀವನದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿದವರು ಯಾರಿಲ್ಲ. ಹಾಗಾಗಿ ಒಳ್ಳೆ ವ್ಯಕ್ತಿಗಳು, ಅವಧೂತರುಗಳು ಇಲ್ಲಿದ್ದಾರೆ ನೋಡಿ. ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ ನಾವು. ಮಾಂತ್ರಿಕರದ್ದು ಯಾರ್ದು ಫೋಟೋ ಎಲ್ಲೂ ಇಲ್ಲ, ಕಾಣುದಿಲ್ಲ. ಹಾಗಾಗಿ ಅಘೋರ ವಿದ್ಯೆಯಲ್ಲಿ ತಾಂತ್ರಿಕ್ ಎಲ್ಲ ಬರ್ತದೆ. ಸ್ಮಶಾನ ವಿದ್ಯೆ ಅದೆಲ್ಲ ಬರ್ತದೆ. ಸ್ಮಶಾನ ವಿದ್ಯೆ ಅದು ಅಲ್ಲಿ ಉಂಟು. 21 ಕೊಡೋದು ಏನಿದೆ ನೀವು ಹೇಳಿ. ಸ್ಮಶಾನ ವಿದ್ಯೆ ಅಂತ ಹೇಳಿ ಇದು ಕೂಡ ನಮ್ದು ಅಘೋರ್ ಭೈರವಿ ಅಮ್ಮನವರು ದೀಕ್ಷೆ ಕೊಟ್ಟಾಗ ಕೊಟ್ಟಂತ ಭಸ್ಮ. ಇದರಲ್ಲಿ 21 ಚಿತಾಭಸ್ಮ ಉಂಟು. 21 ಚಿತಾಭಸ್ಮವನ್ನು ಸಿದ್ಧಿ ಮಾಡಿರುವಂತ ಇದು ಭಸ್ಮ. ಇದಕ್ಕೆ ಯಾರಿಗಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಹಾಕಿದ್ರೆ ಕರೆಕ್ಟ್ ಆಗ್ತಾರೆ. ಈಗ ನಮಗಿದೆಯಾ? ಇದ್ರದ್ದು ಪರಿಮಳನೆ ನೋಡಿ. ಅಲ್ಲ, ನೆಗೆಟಿವ್ ಎನರ್ಜಿ ನಮಗಿದೆಯಾ? ಇಲ್ಲ. ಇದೆಯಾ ಇಲ್ವಾ? ಇಲ್ಲ. ಹಾಕಿದ್ರೆ ಹೋಗ್ತದೆ. ಹಂಗಾಗಿ ಅಂದ್ರೆ ಈಗ ಈ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಬರ್ತದೆ. ಬಟ್ ಚಿತಾಭಸ್ಮ ಸ್ಮೆಲ್ ಬರಲ್ವಲ್ಲ? ಚಿತಾಭಸ್ಮ ನೋಡಿ, ಅದಕ್ಕೆ ಚಿತಾಭಸ್ಮ. ಇದು 21 ಹೆಣ ಸುಟ್ಟಿರುವಂತ ಇದು ಚಿತಾಭಸ್ಮ. ಏನೇನು 21 ಸಿದ್ಧಿ ಮಾಡಿದವರು, ಸಿದ್ಧರು ಅವರದ್ದು ಚಿತಾಭಸ್ಮ. ಇದು ನಾರ್ಮಲ್ ಮನುಷ್ಯರದಲ್ಲ, ಅವರು ಕಲ್ತವರು, ವಿದ್ಯೆ ಕಲ್ತವ್ರದ್ದು. ಇದು ಚಿತಾಭಸ್ಮ. ಏನು ಉಪಯೋಗ? ಸ್ಮಶಾನ ಇದು ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡ್ಲಿಕ್ಕೆ, ಮತ್ತೆ ಕೆಲವರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದ್ರೆ ಪ್ರೊಟೆಕ್ಷನ್ಗೆ ಆಗ್ತದೆ. ಇದು ರಕ್ಷಣೆ. ನಾವು ಹೇಗೆ ತಿಲಕಗಳನ್ನೆಲ್ಲ ಇಡ್ತೇವೆ, ಈಗ ದೇವಿದ್ದು ಕುಂಕುಮ ಆಗಿರ್ಲಿ, ಅದೇ ಇದರಿಂದ ಏನ್ ಪ್ರೊಟೆಕ್ಷನ್ ಅಂತ ಇಷ್ಟೊಂದು ಇದೆ. ಬಂದವ್ರಿಗೆಲ್ಲ ಕೊಡಕ್ಕಾಗತ್ತೆ? ಇದು ನಾವು ಸಾಧನೆ ಮಾಡುವಾಗ ಎಲ್ಲ ಇದು ಹಚ್ಚಿಬಿಟ್ಟು ಕುತ್ಕೊಂಡು ಸಾಧನೆ ಮಾಡೋದು. ಏನ್ ಸಾಧನೆ? ಸ್ಮಶಾನ ಸಾಧನೆ. ಅದು ಮಶಾನ ಸಾಧನೆ, ಭಸ್ಮ ಸಾಧನೆ ಮಾಡಿ. ಹೇಗಿರುತ್ತೆ ಅದು? ಅದು ಖಾಲಿ ಬಟ್ಟೆ ಇಲ್ಲದೆ ಅದು ಒಂದು ಮಂತ್ರ ಇರ್ತದೆ ನಮ್ದು. ಅದು ಇಷ್ಟು ಒಂದು 48 ದಿವಸಗಳ ತನಕ ಅದು ಭಸ್ಮ ಹಾಕಿ ನಾವು ಸಾಧನೆ ಮಾಡಬೇಕಾಗ್ತದೆ. ಅದು ಸಾಧನೆ ಸಿದ್ಧಿ ಆಗಬೇಕು ನಮಗೆ. ಆ ಸಿದ್ಧಿಯಾಗಿ ನಮಗೆ ಒಲಿಬೇಕು. ನಂತರ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು. ಹಾಗೆ ಹಾಗಾದ್ರೆ ಒಟ್ಟು ಎಷ್ಟು ವಿದ್ಯೆಗಳು ಕಲ್ತಿದ್ದೀರಾ ಅಂತ ನಿಮಗೆ? ಕಿಶೋರ್ ಸೋರ್ಡ್ ಆಕ್ಚುಲಿ ನಿಮಗೆ ಏಜ್ ಎಷ್ಟು ಅಂತಾರೆ ಅಂತ ಕೇಳ್ತೇನೆ. ನನಗೆ ತುಂಬಾನೇ ಕಮ್ಮಿ, 35. ಒಬ್ಬ
ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗೆ ಸಾಧ್ಯ ಇಷ್ಟೊಂದು ವಿದ್ಯೆಗಳು? ಅದು ಅದೇ ಹೇಳಿದ್ದು ಸರ್, ಪೂರ್ವ ಜನ್ಮದಲ್ಲಿ ಮಾಡಿದಂಥ ಸಾಧನೆ ಈ ಜನ್ಮದಲ್ಲಿ ಕಂಟಿನ್ಯೂ ಆಗ್ತದೆ. ಅದನ್ನು ಓಪನ್ ಮಾಡ್ಬೇಕು ನಾವು. ಹೇಗೆ ನಮ್ಮ ಗುರುಗಳು ನನ್ನನ್ನು ಟ್ರಾನ್ಸ್ ಹಾಕಿ ಯೋಗ ನಿದ್ರೆಗೆ ಹಾಕಿ ಮೊದಲಿನ ಜನ್ಮದಲ್ಲಿ ಎಲ್ಲ ಏನೆಲ್ಲ ಕಥೆ ಎಲ್ಲ ಆಯಿತು ಅದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಯಿತು ಇದು ಆಕ್ಟಿವ್ ಆಗ್ತದೆ. ಆವಾಗ ಮೊದಲಿನದೆಲ್ಲ ಹಿಂದಿದ್ದು ಜನ್ಮದೆಲ್ಲ ನೆನಪಿಗೆ ಬರ್ತದೆ. ಹಾಗೆ ನಾವು ಕಲ್ತಂಥ ಈ ವಿದ್ಯೆಗಳು ಯಾವಾಗ ಸಹ ಮಾಸಿ ಹೋಗೋದಿಲ್ಲ. ಇದು ನಮ್ಮದು ಆತ್ಮದಲ್ಲಿ ಸ್ಟೋರೇಜ್ ಆಗಿ ಇದ್ದೇ ಇರ್ತದೆ. ಅದು ನಾವು ಸತ್ರು ಸಹ ಆತ್ಮದಲ್ಲಿ ರೀಸೈಕಲ್, ಇನ್ನೊಂದು ಸೈಕಲ್ ಆಗ ಹಾಗೆ ಮತ್ತೆ ಕಲ್ತು ಓಕೆ. ಈಗ ನಿಮ್ಮನ್ನ ಭೇಟಿ ಮಾಡಬೇಕು, ಈಗ ಯಾರಿಗೋ ಸಮಸ್ಯೆ ಇರುತ್ತೆ, ಅಥವಾ ಪೂರ್ವ ಜನ್ಮದ ಕರ್ಮನೋ ಅಥವಾ ಪೂರ್ವ ಜನ್ಮದಲ್ಲಿ ಏನೋ ಅನಾಹುತ ಆಗಿರುತ್ತೋ, ನಾನು ಹಿಂದೆ ಪೂರ್ವ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋ ತಿಳ್ಕೊಳ್ಳೋದು ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ನಾವು ಕಿಶೋರ್ ಶಿವಣ್ಣ ಅವ್ರನ್ನ ಭೇಟಿ ಮಾಡೋಣ, ನಮ್ಗೆ ಒಂದೊಂದಷ್ಟು ನೆಗೆಟಿವ್ ಎನರ್ಜಿ ಇದೆ ರೆಡ್ಯೂಸ್ ಮಾಡ್ಬೋದಾ ಅಂತ ಅನ್ಕೊಂಡವ್ರಿಗೆ ನೀವು ಎಲ್ಲಿ ಸಿಗ್ತೀರಾ? ಇಲ್ಲ ನೀವು ಅವ್ರ ಮನೆಗಳಿಗೆ ಹೋಗ್ತೀರಾ ಅಥವಾ ಅವರನ್ನ ಇಲ್ಲಿಗೆ ಬರ್ಬೇಕಾ? ನಾವು ಅಂತ ಹೇಳಿದ್ರೆ ಇಲ್ಲಿರೋದು ತುಂಬಾನೇ ಕಮ್ಮಿ. ಯಾಕೆಂತ ಹೇಳಿದ್ರೆ ಸಾಧನೆ ಕಡೆ ನಮ್ದು ಒಲವು ಜಾಸ್ತಿ. ಸಾಧನೆ ಮಾಡ್ತಾ ಇರ್ತೀವಿ. ಎಲ್ಲಿ ಕೆಲವೊಂದು ಗುಜರಾತ್ ಹೋಗ್ತೇವೆ, ಬ್ಯಾಂಗ್ಳೂರು, ತುಮಕೂರಲ್ಲಿ ನಮ್ಮದು ಗುರುಗಳಿದ್ದಾರೆ, ಡಾಕ್ಟರ್ ಅಗರ್ಬನ ತಗೋರ್ ಭೈರವಿ ಅಂತ. ಅವರೊಟ್ಟಿಗೆ ತುಂಬ ಟೈಮ್ ನಾನು ಸ್ಪೆಂಡ್ ಮಾಡ್ತಾ ಇರ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಒಂದೊಂದು ವಿದ್ಯೆಗಳನ್ನೆಲ್ಲ ಕಲಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಬರ್ಬೋದು. ಸಂಕ್ರಮಣ ದಿವಸ ನಮ್ಮದು ಕೊರಗಜ್ಜನಿಗೆ ಪೂಜೆ ನಡೀತದೆ, ಆ ಟೈಮಲ್ಲಿ ಇದ್ದಿರ್ತೇನೆ ನಾನು. ಅಲ್ಲ ಬೇರೆ ಟೈಮ್ ತಿಂಗಳಿಗೆ 30-31 ದಿನ, ಫೆಬ್ರವರಿ 28 ಇರುತ್ತೆ, 365 ದಿನ ಇದೆ. ನೀವು ಎಷ್ಟು ದಿನ ಪಬ್ಲಿಕ್ ಅವೈಲೇಬಿಲಿಟಿ ಇರ್ತೀರಾ ಅಂತ ನಿಮ್ಮನ್ನ ನೇರವಾಗಿ ಅಂತ ಹೇಳಿದ್ರೆ ನಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಬರ್ಬೇಕು. ಫೋನ್ ಮಾಡಿ ನಾನು ಎಲ್ಲಿ ಇರ್ತೇನೆ ಅಲ್ಲಿ ಇದು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ಡೇಟ್ ಕೊಡ್ತೇನೆ, ಟೈಮ್ ಕೊಡ್ತೇನೆ. ಇಲ್ಲಿ ಬಂದಾಗ ಅಷ್ಟು ಕ್ರಿಟಿಕಲ್ ಇದ್ದರೆ ನಾನು ಅವ್ರಿಗೆ ಟೈಮ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಾಧನೆಯಲ್ಲೇ ನಾವು ತೊಡಗಿರ್ತೇವೆ. ತುಂಬಾ ಕ್ರಿಟಿಕಲ್ ಇದ್ರೆ ಮಾತ್ರ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೀರಾ. ಈಗ ಸಾಕಷ್ಟು ಜನ ನೋಡ್ತಾ ಇದ್ದೀವಿ, ಏನು 1-2 ವರ್ಷಕ್ಕೆ ಅವ್ರ ಲೈಫ್ ಸ್ಟೈಲೇ ಬದಲಾವಣೆ ಆಗ್ಬಿಡುತ್ತೆ. ಇದನ್ನು ನೀವು ಹಣ ಮಾಡಲಿಕ್ಕೆ ಮಾಡಿದ್ದ ಅಥವಾ ಹೆಸರು ಮಾಡ್ಲಿಕ್ಕೆ ಮಾಡಿದ್ದ? ನಿಮ್ಮ ಆತ್ಮತೃಪ್ತಿಗೆ ವಿದ್ಯೆ ಕಲ್ತಿದ್ದ? ಹಣ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ನಂದೊಂದು ಹೋಮ್ ಸ್ಟೇ ಉಂಟು ಮೂಡಿಗೆರೆ, ಚಿಕ್ಕಮಂಗ್ಳೂರಲ್ಲಿ ಹೋಮ್ ಸ್ಟೇ ನಡೆಸ್ತಾ ಇದ್ದೇನೆ ನಾನು ಹಣ ಮಾಡ್ಲಿಕ್ಕೋಸ್ಕರ. ಮತ್ತು ಇನ್ನೊಂದಂತ ಹೇಳಿದ್ರೆ ಒಂದು 60 ಕುರಿ ಸಾಕ್ತಾ ಇದ್ದೇನೆ ಇವಾಗ. ಏನದು ಕುರಿ ಕತೆ? ಕುರಿ ಅಂತ ಹೇಳಿದ್ರೆ ನಂದೊಂದು ಏನೋ ಒಂದು ನನ್ನ ಬಿಸ್ನೆಸ್ ಮಾಡ್ಬೇಕಂತ. ಅಲ್ಲ ನಾನು ಹೇಳಿದ್ರಿ ಅಲ್ಲೋ, ಎಷ್ಟೋ ಜನ ಹಿರಿಯರೆಲ್ಲ ಅಲ್ಲಿ ಹೋಗಿ ಕುರಿ ಕಾಯಿದ್ರೆ ಒಂದು 8-10 ದಿನ ಅವ್ರಿಗೆ ಒಳ್ಳೇದಾಗತ್ತೆ ಅಂತ. ಬಾಬಾ ಅವ್ರ ಹೆಸರು ಏನದು? ಅದು ಇವರು ಕಡೆ ಲಾಸ್ಟ್ ಕೆಂಪು ಅವರು ಶ್ರೀ ಸದ್ಗುರು ಬಾಳುಮಾಮ ಅಂತ ಹೇಳಿ ನಿಪ್ಪಾಣಿಯಲ್ಲಿ ಅವ್ರದ್ದೊಂದು 2-3 ತಿಂಗಳಾಯ್ತು ಹೋಗಿ ಬಂದ್ಬಿಟ್ಟು ನಾನು. ಅವರು ಕುರಿ ಕಾಯ್ತಾ ಇದ್ರು, ಕುರಿ ಸಾಕ್ತಾ ಇದ್ರು, ಅವಧೂತರು ಅವರು. ನಿಪ್ಪಾಣಿಯಲ್ಲಿ ಯಾರಾದರೂ ಹೋದ್ರೆ ಅಲ್ಲಿ ಅವರೊಂದು ಗದ್ದಿಗೆಯನ್ನು ನೋಡ್ಬೋದು. ತುಂಬಾನೇ ಪವರ್ಫುಲ್ ಅವರು. ಹೆಂಗೆ ಕುರಿ ಕಾಯೋದು? ಅವರು ಭಕ್ತರುಗಳೋಗಿ ಕುರಿ ಕಾಯ್ದ್ರೆ ಒಳ್ಳೇದಾಗತ್ತ? ಅವರು ಈಗ ಗದ್ದಿಗೆ ಇದಾಗಿದ್ದಾರೆ. ಹಾಗಾಗಿ ಅವ್ರದ್ದು ಒಂದು 60-65 ಸಾವಿರ 70 ಸಾವಿರ ಎಷ್ಟು ಕುರಿಗಳಿವೆ. ಅದೊಂದು ಟೀಮ್ ಮಾಡಿ ಕೊಡ್ತಾರೆ. ಒಂದು ಹರಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು 15 ಕುರಿಯ 50 ಕುರಿಯ ಎಷ್ಟು ಕುರಿ ಇದು ಮಾಡಿ ಆ ಕುರಿ ಸಾಕುವಂತಹದ್ದೇ ಅಲ್ಲಿ ಒಂದು ಹರಕೆ. ತುಂಬ ದೊಡ್ಡವರು ಬರ್ತಾರೆ. ಯಾರ್ಯಾರು ಬರ್ತಾರೆ? ದೊಡ್ಡವರೇ ಎಲ್ಲ ದೊಡ್ಡವರು ಅಂತ ಹೇಳಿದ್ರೆ ಎಲ್ಲ ಬೆನ್ಸ್ ಕಾರಲ್ಲಿ ಫ್ಲೈಟ್ ಅಲ್ಲಿ ಓಡಾಡೋರು ಬರ್ತಾರೆ. ಹೌದು, DC ಅವರು ಇವರು ಎಲ್ಲರೂ ಹರಕೆ ಹೊತ್ಕೊಳ್ತಾರೆ. ತುಂಬಾನೇ ಒಳ್ಳೆ ಆಗಿದ್ದಾರೆ, ತುಂಬಾನೇ ಪವರ್ಫುಲ್, ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರದ್ದು ಹೇಳಲಿಕ್ಕೆ ನಮ್ಗೆ. ಅಲ್ಲಿಂದ ನಾನು ಬಂದ ಮೇಲೆ ಈ ಕುರಿದು ಒಂದು ಇದು ಬಂತು ನನಗೆ, ಕುರಿ ಸಾಕಾಣಿಕೆ ಮಾಡುವ ಅಂತ ಹೇಳಿ. ಒಂದು 60 ಕುರಿ ತನಕ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅದರದ್ದೇ ಬಿಸ್ನೆಸ್ ಅಂತ ಹೇಳಿ ನಾನು ಮಾಡೋದಿಲ್ಲ. ಇದು ವ್ಯವಹಾರ ಅಲ್ಲ, ಇದೆ ವ್ಯವಹಾರಕ್ಕೆ ಅಂತ ಹೇಳಿ ನಾನು ಮಾಡಿದ್ದೆ ನಂದು ಮನೆಗೋಸ್ಕರನೇ ಕಲ್ತದ್ದು. ಇದು ನಮ್ದು ಮನೆಯನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಮಾತ್ರ ಮಾಡಿದ್ದು ನಾನು. ಇದು ನಾನು ವ್ಯವಹಾರಕ್ಕೋಸ್ಕರ ಮತ್ತೆ ನಾನು ಸ್ವಲ್ಪ ಇವರೆಲ್ಲ ಹೇಳಿ ಸ್ವಲ್ಪ ಜನಗಳು ಬಂದದಕ್ಕೆ ಇದೊಂದು ಹೀಲಿಂಗ್ ಸೆಂಟರ್ ಮಾಡಿದ್ದೇನೆ. ಅದು ಬಿಟ್ಟು ನನಗೆ ಟೈಮ್ ಸಹ ಇಲ್ಲ ನಮಗೆ. ಹಾಗಾಗಿ ನಮ್ಮದು ಧ್ಯಾನ, ಮೆಡಿಟೇಷನ್ ಬೇಕಾದ್ರೆ ಹೇಳಿಕೊಡ್ತೇನೆ. 3rd ಐ ಬಗ್ಗೆ, ಕುಂಡಲಿನಿ ಬಗ್ಗೆ. ಮೂರನೇ ಕಣ್ಣು ಅಂತಾರೆ. ಮೂರನೇ ಕಣ್ಣು ಅಂತ ಹೇಳಿದ್ರೆ 3rd ಐ ಅಂತ ಹೇಳ್ತಾರೆ. 3rd ಐ ಅಂತ ಹೇಳಿದ್ರೆ ಪೀನಿಯಲ್ ಗ್ಲ್ಯಾಂಡ್. ನಮ್ದು 2 ಬ್ರೈನ್ಗಳ ಮಧ್ಯೆ ಇರುವಂತದ್ದು 2 ಚಿಪ್ಪಿನ ತರ ಇರ್ತದೆ. ಅದು ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ದು ಬಾಡಿಯಲ್ಲಿ 7 ಚಕ್ರಗಳಿವೆ. 7 ಚಕ್ರಗಳಿಗೆ ಒಂದೊಂದು ಮೂಲ ಮಂತ್ರಗಳಿವೆ. ಆ ಬೀಜ ಮಂತ್ರಗಳನ್ನು ಹೇಳ್ತಾ ಹೋಗುವಾಗ ಅದು ಆಕ್ಟಿವ್ ಆಗ್ತಾ ಹೋಗ್ತದೆ. ಹಾಗೆಯೇ 3rd ಐ ಪೀನಿಯಲ್ ಗ್ಲ್ಯಾಂಡ್ ಕ್ಲಿಯರ್ ಆಗ್ತದೆ. ಅದರಲ್ಲಿ ಕುಂಡಲಿನಿ ಶಕ್ತಿ ಅಂತ ಉಂಟು. ಕುಂಡಲಿನಿ ಶಕ್ತಿ ಅಂತ ಹೇಳಿದ್ರೆ ನಮ್ದು ಬೆನ್ನು ಮೂಳೆಂದು ಕೆಳಗಡೆ
ಒಂದು 3.5 ಸುತ್ತಿ ಒಂದು ಸರ್ಪ ಕುತ್ಕೊಂಡಿದೆ. ಎಲ್ಲರ ಮನುಷ್ಯನ ಬಾಡಿಯಲ್ಲೇ ಇದೆ ಅದು. ಅದನ್ನು ಒಂದೊಂದು ಬೀಜ ಮಂತ್ರದಿಂದ ಎಬ್ಬಿಸಿ ಅದು ಬಂದುಬಿಟ್ಟು ಮೇಲೆ ಬಂದು ಇಲ್ಲಿ ಬಂದಾಗ ಇದು ಥರ್ಡ್ ಐ ಓಪನ್ ಆಗ್ತದೆ. ಈ ಥರ್ಡ್ ಐ ಓಪನ್ ಆದ ಮನುಷ್ಯನಿಗೆ ಆಗು ಹೋಗುಗಳು, ಹಿನ್ನರಿವು ಮುನ್ನರಿವು ಎಲ್ಲ ತಿಳಿತಾರೆ. ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತಾ? ಹೌದೌದು, ತಿಳಿಬಹುದಾಗಿದೆ. ಅದರಲ್ಲಿ ಕುಂಡಲಿನಿ ಆಕ್ಟಿವೇಶನ್ ಮಾಡಿದ್ರೆ ತಿಳಿಬಹುದು ಅವರಿಗೆ. ಅಲ್ಲ, ಇದು ನೋಡಿದ್ರೆ ಹೀಲಿಂಗ್ ಇವೆಲ್ಲ ನೋಡಿದ್ರೆ ಇದೇನೋ ಒಂಥರ ನಥಿಂಗ್ ಬಟ್ ಸೈನ್ಸಾ ಅಂತ? ಸೈನ್ಸ್ ಸರ್, ಇದು ಸೈನ್ಸೇ. ಸೈನ್ಸ್ ಪ್ರಕಾರವಾಗಿಯೇ ನಾವು ಮಾಡ್ತಾ ಇದ್ದೇವೆ. ಅದು ಗುರುಗಳು ಹೇಳಿಕೊಟ್ಟದ್ದು ಸಹ ಸೈನ್ಸ್ ಪ್ರಕಾರನೇ. ಸಾಕಷ್ಟು ಸಾವಿರಾರು ವರ್ಷದ ಇತಿಹಾಸ ಇದೆ. ಮೊದಲಿನಿಂದ ಬಂದಿದೆ. ಮೊದಲಿನ ಋಷಿ ಮುನಿಗಳು ಸಹ ಆಪರೇಷನ್ ಎಲ್ಲ ಮಾಡ್ತಾ ಇದ್ದದ್ದು ಇದೆ, ಸಂಮೋಹಿನಿ ಒಳಪಡಿಸಿ ಮಾಡ್ತಾ ಇದ್ರು. ಇವಾಗ ಸಹ ಅಮೇರಿಕಾದಲ್ಲಿ ಮಾಡ್ತಾ ಇದ್ದಾರೆ. ಇದು ಸಂಮೋಹಿನಿ ಒಳಪಟ್ಟು ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ತಾ ವಿದೌಟ್ ಅನೆಸ್ಥೆಸಿಯಾ ಮಾಡ್ತಾ ಇದ್ದಾರೆ. ಈಗಲೂ ನಡೀತಾ ಉಂಟು. ಅದಕ್ಕಾಗಿ ಪ್ರೊಸೀಜರ್ ಉಂಟು. ಇವರಿಗೆ ಎಷ್ಟು ಟೈಮ್ ಅಂತ ಹೇಳಿಲ್ಲ. ಒಟ್ಟು ಎಷ್ಟು ವಿದ್ಯೆಗಳಂತ ಹೇಳಿದ್ರು ಹೀಲಿಂಗ್ ಸೆಂಟರ್ ವಿಚಾರ ಮಾತಾಡಿದ್ರೆ? ವಿದ್ಯೆಗಳಂತ ಹೇಳಿದ್ರೆ ಸಂಮೋಹಿನಿ ವಿದ್ಯೆ, ಅದೇ ಭಸ್ಮ ವಿದ್ಯೆ, ತಾಂತ್ರಿಕ, ಮತ್ತೆ ಅಂಜನದ್ದು. ಏನದು ಅಂಜನದ್ದು? ಅದು ಅಂಜನ ಅಂತ ಹೇಳಿದ್ರೆ ಕಪ್ಪಲ್ಲಿ ನೋಡುವಂತಹದ್ದು. ಇದು ವಿಳ್ಯದೆಲೆಗೆ ಹಾಕ್ತಿರಲ್ಲ ಯಾವ ಥರ? ವಿಳ್ಯದೆಲೆಗೆ ಹಾಕ್ಬೋದು. ವಿಳ್ಯದೆಲೆಗೆ ಹಾಕಿ ವ್ಯರ್ಥ ಆಗೋದು, ವೇಸ್ಟ್ ಆಗ್ತದೆ. ಇದರಲ್ಲಿ ಎಲ್ಲ ಒಂದು ಚಿಕ್ಕ ಮಕ್ಕಳಿಗೆ ಎಲ್ಲ ತೋರಿಸುವಂತದ್ದು ಕ್ರಮ ಉಂಟು. ಹಾಗಾಗಿ ಇದರಲ್ಲಿ ಕಾಣುತ್ತಾ ಏನು? ಕಾಣ್ತದೆ. ಯಾವ ವಿಚಾರ ಕೇಳಿದ್ರು? ಯಾವ್ದು ವಿಚಾರವನ್ನು ಅವರು ಯೋಚನೆ ಮಾಡಿ ಅದು ನೋಡ್ತಾರ, ಅದು ಕಾಣ್ತದೆ. ಹೆಂಗೆ ಲೈವ್ ಆಗಿ ಬೇರೆ ಕಡೆ ನಡೀತಾರದು ಕಾಣುತ್ತೆ ಯಾವ ಥರ ಅಂತ? ಲೈವ್ ಆಗಿ ಇಷ್ಟು ಒಂದು 30 ಇದರಲ್ಲಿ ಕಾಣ್ತದೆ. ಅದು 30 ಕಿಲೋಮೀಟರ್ ಒಳಗಡೆ ಇದು ಯಾವುದೇ ಇದರದ್ದು ಸಹ ಕಾಣ್ತದೆ. ಅದರಲ್ಲಿ ನೋಡ್ಬೋದು. ಅದು ಅಂಜನದಲ್ಲಿ ಅಂಜನ ವಿದ್ಯೆ, ಕುಂಡಲಿನಿ, ಮತ್ತು ರೇಖಿ, ಮತ್ತು ಪೆಂಡುಲಮ್, ಸುಮಾರು ವಿದ್ಯೆಗಳಿವೆ. ಇವೆಲ್ಲ ಮನುಷ್ಯನ ಒಳಿತಿಗಾಗಿ ಮಾಡಿರೋದು. ಒಳಿತಿಗಾಗಿ. ಯಾಕೆಂತ ಹೇಳಿದ್ರೆ ನಾವು ಅಧರ್ಮ ಮಾಡಿ ಮತ್ತೆ ನಾವು ಸಾಯುವಾಗ ಮಲಗಿ ಪ್ಯಾರಲೈಸ್ ಆಗಿ ನಾವು ನೋಡ್ತೀವಿ. ಈಗ ತುಂಬಾ ತಾಂತ್ರಿಕರನ್ನೆಲ್ಲ ನೋಡಿದ್ದೀವಿ. ತುಂಬಾ ಬ್ಯಾಡ್ ಆಗಿರುತ್ತೆ, ತುಂಬಾನೇ ಬ್ಯಾಡ್ ಆಗಿದೆ. ಯಾಕಂತ ಹೇಳಿ ಊಟಕ್ಕೆ ಸಹ ಒಂದು ಹೊತ್ತಿನ ಗತಿ ಇಲ್ಲದೆ ಸತ್ತವರು ತುಂಬ. ಯಾಕಂತ ಹೇಳಿದ್ರೆ ಮಾಡಿದಂಥ ಕರ್ಮ ಯಾವಾಗಲೂ ಬಿಟ್ಟು ಹೋಗೋದಿಲ್ಲ. ಅದು ಯಾವಾಗಲೂ ಅವನು ತಿನ್ನಲೇಬೇಕು, ತಿಂತಾನೆ. ಅವನು ಮಾಡುವಾಗ ಖುಷಿ ಆಗ್ತದೆ, ಒಳ್ಳೇದಾಗ್ತದೆ, ಇಷ್ಟು ಹಣ ಸಿಗ್ತದೆ. ಸಾಯುವಾಗ ತುಂಬಾ ಜನ ಇದ್ದಾರೆ. ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ ಕಿಶೋರ್ ಸೋಳನ್ ಅವರೇ. ಇಷ್ಟೊಂದೆಲ್ಲ ವಿದ್ಯೆ ಕಲ್ತಿದ್ದಾರೆ, ಮಾತಾಡ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಇದ್ದಾರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅವ್ರ ಪ್ರಶ್ನೆ ಏನಂದ್ರೆ, ನಮ್ಗೇನು ಮಾಡಿದ್ರೆ ನೀವು ಅವ್ರಿಗೆ ರಿವರ್ಸ್ ಮಾಡಿ ಅನ್ನೋದು ಒಂದು ಮನಸ್ಸಿನ ಸ್ವಭಾವ ಇರುತ್ತೆ. ಅದು ರಿವರ್ಸ್ ಮಾಡ್ಬೋದಾ ಬ್ಲ್ಯಾಕ್ ಮ್ಯಾಜಿಕ್? ಮಾಡ್ಬೋದು. ಅದು ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಯಾಕಂತ ಹೇಳಿದ್ರೆ ಅವನು ಮಾಡಿದ ಕರ್ಮ ಅವನಿಗೆ, ಅದು ನಾವು ಪುನಃ ಮಾಡಿ ಅದೆಲ್ಲ ತಪ್ಪಾಗ್ತದೆ, ಮಾಡಬಾರ್ದು. ಏನುಂಟು ಪ್ರೇತಾತ್ಮ ಬಂಧನ ಮಾಡಿ ಯಾವುದೋ ಒಂದು ಅನ್ಯ ಪ್ರೇತವನ್ನು ಬಂಧನ ಮಾಡ್ತಾರೆ. ಬಂಧನ ಮಾಡಿ ಇವರಿಗೆ ಬಿಡುವಂಥದ್ದು. ನಮಸ್ಕಾರ ಸರ್, ನಾನು ರಾಘವೇಂದ್ರ ಮಾತಾಡ್ತೀನಿ ಗುಡ್ ನ್ಯೂಸಿಂದ. ಅದೀಗ ಹೇಗೆ ಕಿಶೋರ್ ಸೋಳನ್ ಅವರ ಶಕ್ತಿ ಬಗ್ಗೆ ಏನು ಹೇಳ್ತೀರಾ ಅಂತ? ಅವ್ರ ಶಕ್ತಿ ಅಮೋಘ ಸರ್. ಹೋಗಿ ಎಲ್ಲ ಕಡೆ ಹೋಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ದೊಡ್ಡ ದೊಡ್ಡ ಪುರೋಹಿತಗಳ ಹತ್ರ ಹೋಗಿ ಅವ್ರು ಹೇಳಿದೆಲ್ಲ ಹೋಮ ಹವನ ಎಲ್ಲ ಮಾಡಿಸಿ ಸಹ ವಾಸಿಯಾಗದಿರಂತ ಕೆಲವೊಂದು ನಿಗೂಢವಾದ ರಹಸ್ಯಗಳನ್ನು ಅವ್ರ ಮುಖಾಂತರ ಬಂದು ಇವಾಗ ನಮ್ಮ ಫ್ಯಾಮಿಲಿ ಸೂಪರ್ ಆಗಿದೆ ಸರ್. ನಮ್ದು ಅವರು ಸಂಮೋಹನೆ ವಿದ್ಯೆ ಕಲ್ತಿದ್ದಾರಂತವ್ರು. ಅವ್ರ ಕಾಂಟ್ಯಾಕ್ಟ್ ನಮ್ದು ಯಾರೇ ಕೊಟ್ಟರು ಅದನ್ನ ನಾವು ತಗೊಂಡವ್ರು ಕಾಂಟ್ಯಾಕ್ಟ್ ಮಾಡಿ ಹೋಗಿ ಅವರು ಫಸ್ಟ್ ಒಂದು ದಿವಸ ಕಟ್ಕೊಂಡು ಮಲಗಿಸ್ಬಿಟ್ಟು ಅದ್ಮೇಲೆ ಬಟ್ಟೆ ಹಾಕಿ ಆಮೇಲೆ ಅವ್ರು ಏನಾದ್ರು ಹೇಳ್ತಾ ಹೋದ್ರು. ಹೋಗ್ತಾ ಹೊರಗಡೆ ಪ್ರಪಂಚನೇ ಮರ್ತು ಬಿಟ್ರು ಪೇಷೆಂಟು. ಒಳಗಡೆ ಮನುಷ್ಯನ ಜೊತೆ ಮಾತಾಡಿ ಏನ್ ಸಮಸ್ಯೆನೆ ಕಂಡು ಹಿಡಿದ್ಬಿಟ್ಟು ಅದ್ರ ಮುಖಾಂತರ ಇವರ ದೈವ ಶಕ್ತಿ ಮುಖಾಂತರ ಅದನ್ನ ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ರು ಸರ್. ಫ್ಯಾಮಿಲಿ ಮಾತ್ರ ಸೂಪರ್ ಆಗೈತೆ ನಮ್ದು. ಇವಾಗ ತುಂಬಾ ಚೆನ್ನಾಗಿದ್ದೀವಿ. ಇಷ್ಟೇ ಸರ್ ನಮ್ಗೆ ಅವ್ರ ಕಡೆಯಿಂದ ಅವ್ರ ಹತ್ರ ಇರೋ ಒಂದು ಶಕ್ತಿ ತುಂಬಾ ಅದ್ಭುತವಾದ ಶಕ್ತಿ ಸರ್ ಅವ್ರ ಹತ್ರ ಇರೋದು. ಅಲ್ಲ ಸರ್, ನಾನೇನು ಕೇಳ್ತೀನಿ ಅಂದರೆ, ಈಗ ಆತ್ಮಗಳನ್ನು ಕರೆಸಿ ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಈಗ ಫೇಮಸ್ ಆಗಿದ್ದಾರೆ. ನಿಮಗೆ ಇದೆಲ್ಲ ಲೈವ್ ಆಗಿ ನೋಡಿದ್ದೀರಾ, ಅದು ನಿಜನಾ ಅಂತ? ನಾನು ಒಂದೇ ಮಾತು ಹೇಳಿದೆ,
ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಹೋಮ ಹವನ ಎಲ್ಲಾ ಮಾಡಿಸಿದ್ರು ಸಹ ವಾಸಿ ಆಗಿರೋ ಒಂದು ಪ್ರೇತಾತ್ಮ ನಮ್ಮ ಸಿಸ್ಟರ್ ದೇಹದಲ್ಲಿ ಸೇರಿಕೊಂಡಿತ್ತು. ಅದು ಎಲ್ಲಿ ಹೋದ್ರು ಸಹ ಅದು ವಾಸಿ ಅದು ಹೋಗ್ತಾ ಇರಲ್ಲ. ಎಲ್ಲ ಹೋಮ ಹವನ ಎಲ್ಲ ಮಾಡಿದ್ವಿ, ಮಂಡ್ಲಾಕಿ ಏನೆಲ್ಲ ಮಾಡಿದ್ವಿ, ಏನ್ ಮಾಡಿದ್ರು ಸಾಧ್ಯವಾಗಿರೋ ಒಂದು ವಸ್ತು ಒಂದು ಪ್ರೇತಾತ್ಮ ಇದ್ದದ್ದನ್ನ ಇವರು ಸಮೂಹನ ವಿದ್ಯೆ ಮುಖಾಂತರ ಇವ್ರು ಯಾರೋ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ದು ಬಂದು ಈ ಕಡೆ ಬೆಂಗಳೂರು ಸೈಡು ಅವ್ರು ಇರೋ ಜಾಗಕ್ಕೆ ಹೋಗಿ ಅವ್ರು ಹೇಳಿದ್ದೆಲ್ಲ ಇದು ಮಾಡಿದ್ರೆ ಅವ್ರೇನ್ ಜಸ್ಟ್ ಏನು ಮಾಡ್ಲಿಲ್ಲ ಸರ್. ಜಸ್ಟ್ ಮನೆಗೆ ಹೋದ್ವಿ, ದಿವಾನ್ ಪೇಟೆ ಪರಿಚಯ ಮಾಡ್ಕೊಂಡ್ವಿ, ನೆಕ್ಸ್ಟ್ ದಿವಾನ್ ಪೇಟೆ ಮೇಲೆ ಮಲ್ಕೊಂಡ್ರು, ಒಂದು ಬೆಡ್ಶೀಟ್ ಒತ್ತಿದ್ರು. ಸಮೂಹದ ವಿದ್ಯೆ ಮುಖಾಂತರ ಹೊರಗಡೆ ಇರೋ ಆತ್ಮನೆಲ್ಲನ ಮಾತಾಡೋ ಹಾಗೆ ಇದು ಮಾಡಿ ಒಳಗಡೆಯಿಂದ ಆತ್ಮದ ಬಗ್ಗೆ ಮಾತಾಡಿ ಹೊರಗಡೆಯಿಂದ ಪ್ರೇತಾತ್ಮ ಕಣ್ಣಿ ಕಾಣ್ದಿರೋ ದೈವದ ಜೊತೆ ದುಷ್ಟಶಕ್ತಿಗಳು ಮಾತಾಡಿ ಅದನ್ನ ರಿಲೀಸ್ ಮಾಡಿಕೊಟ್ರು ಅವರು. ಅಂತ ಮಹಾನ್ ಬರೋರು ನೋಡಕ್ಕೆ ಅದು ಹಿರಿಯರು ಹೇಳ್ತಾರಲ್ವಾ, ಕೀರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದ, ಹಾಗೆ ನಮ್ಗೆ ನೋಡಕ್ಕೆ ಸಿಂಪಲ್ ಪರ್ಸನ್ ತರದ್ರೆ ಬಟ್ ಅವ್ರ ಹತ್ರ ಇರೋ ವಿದ್ಯೆ ಮತ್ತು ತುಂಬಾ ಅಮೋಘ ಸರ್. ಅದು ತುಂಬಾ ಇದಾದ್ರು ಆತರ ಒಂದಿರೋದು ಒಂದು ಕಲೆ ಇರೋದು ಒಬ್ಬ ಮಹಾನ್ ವ್ಯಕ್ತಿ ಅವರು ಮಹಿಮೆಯನ್ನು ಬಲ್ಲವ್ರು ಯಾರು ಸರ್? ಗೊತ್ತಿರೋರಿಗೆ ಮಾತ್ರ ಗೊತ್ತದು ವಿಚಾರ, ಎಲ್ಲರಿಗೂ ಗೊತ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೋಬೇಕಂದ್ರೆ ಆತರ ಸಂಬಂಧಪಟ್ಟಂತ ಪೇಷಂಟ್ಗಳು ಪರ್ಟಿಕ್ಯುಲರ್ ನಿಮ್ಮ ಹತ್ರ ಇದ್ರೆ ಕರ್ಕೊಂಬಂದ್ರೆ ವಿತಿನ್ 5 ನಿಮಿಷ 10 ನಿಮಿಷ ಇರಿ ಜನ್ಮನ ಜಾಲ. ಇತಿಹಾಸದಲ್ಲಿ ಒಂದು ಫ್ಯಾಮಿಲಿಗೆ ಏನು ಸಮಸ್ಯೆ ಇರ್ತದೋ ಅದೆಷ್ಟು ವರ್ಷದಿಂದ ತೊಂದರೆ ಕೊಡ್ತಾ ಇರುತ್ತೋ ಅದನ್ನೆಲ್ಲ ಒನ್ ಬೈ ಒನ್ ಎಲ್ಲ ರಿಲೀಫ್ ಮಾಡಿಬಿಡ್ತಾರೆ. ಒಂದು ಆತ್ಮ ಜೊತೆ ಎಷ್ಟೆಷ್ಟು ಆತ್ಮಗಳು ಸೇರ್ಕೊಂಡು ಏನೇನು ತೊಂದರೆ ಕೊಡ್ತಾವೋ. ನಮ್ದು 30 ವರ್ಷದ ಹಿಂದಗಡೆ ಬ್ಯಾಕ್ ಫ್ಲಾಶ್ ಸಹ ರೀಓಪನ್ ಮಾಡಿತ್ತು. 30 ವರ್ಷದ ಹಿಂದಗಡೆ ತೀರೋದ ಒಂದು ಆತ್ಮ ಪ್ರೇತಾತ್ಮ ಹಂಗೆ ನಮ್ ಸಿಸ್ಟರ್ ದೇಹದಾಗ ಇತ್ತಲ್ಲವ್ರ, ಅವ್ರು ಏನ್ ಸತ್ರು, ಹೇಗ್ ಸತ್ರು, ಸಾಯ ಕಾರಣ ಏನೋ, ಅವ್ರ ಕಾರ್ಯಕರ್ತರು ಯಾರು, ಸಾಯೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಚಾರಣೆ ಎಲ್ಲ ತಿಳ್ಕೊಂಡ್ರು. ಮನೆಯಲ್ಲಿರೋ ಹಿರಿಯರೆಲ್ಲ ಅದ್ ಹೇಳದ್ ನೋಡಿ ಎಲ್ಲ ಸತ್ಯ ಓಕೆ ಅಂತ ಎಲ್ಲ ಒಪ್ಕೊಂಡ್ರು. ಆ ತರ ಒಂದು ಆತ್ಮಗಳನ್ನ ಅದಕ್ಕೆ ಮುಕ್ತಿ ಕೊಡ್ಸೋವಂತ ಕಲೆಗಾರ ಯಾರ ನಮ್ಮ ದೇಶದಲ್ಲಿ ಇದ್ದಾರಂದ್ರೆ ನಾವು ಕಂಡ ಮಟ್ಟಿಗೆ ಇವರು ಬಿಟ್ರೆ ಮತ್ತಿನ್ ಯಾರಿಲ್ಲ ಅಂತ ಹೇಳಕ್ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಸರ್ ನಾನು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಾವೀಗ ಕಿಶೋರ್ ಸುವರ್ಣ ಅವ್ರದ್ದೊಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಹೀಲಿಂಗ್ ಬಗ್ಗೆ ಮತ್ತು ಪೂರ್ವ ಜನ್ಮದ ಆತ್ಮಗಳನ್ನು ಕರೆಸಿ ಅವ್ರು ಮಾತನಾಡ್ತಾರೆ. ಆ ಥರದ ನೆಗೆಟಿವ್ ಎನರ್ಜಿ ಇದ್ದರೆ, ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ರೆಡ್ಯೂಸ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಈಗ ಅವರು ನಮ್ಮ ಮುಂದೆಲ್ಲ ಇದ್ದಾರೆ, ಕ್ಯಾಮ್ರಾ ಕೂಡ ಆನ್ ಆಗಿದೆ. ನಿಮ್ಗೆ ಏನು ಅನುಭವ ಆಗಿದೆ ಅಂತ ಹೇಳಿ. ಖಂಡಿತವಾಗ್ಲು ಹೇಳೋದಿಕ್ ಸಂತೋಷ ಆಗುತ್ತೆ. ನನ್ ಫ್ರೆಂಡು ತುಂಬಾ ಸಮಸ್ಯೆಯಿಂದ ಬಳಲ್ತಿದ್ರು. ಆಕ್ಚುಲಿ ಅವ್ರ ತಮ್ಮ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರು. ಸೊ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ತುಂಬಾ ಸಮಸ್ಯೆಗಳಿತ್ತು. ಸೊ ಅದ್ರಿಂದ ಅವ್ರು ಎಲ್ಲಾ ಕಡೆ ಹುಡುಕಿದ್ರು, ಲೈಕ್ ದೇವಸ್ಥಾನಗಳಿಗೆ ಹೋಗಿದ್ರು, ಎಲ್ಲಾ ಕಡೆ ಹೋಗಿದ್ರು, ಕಡಿಮೆನೆ ಆಗಿರ್ಲಿಲ್ಲ. ಸೊ ನಮ್ ಫ್ರೆಂಡ್ ಇಂದ ಹಂಗೆ ಪರಿಚಯ ವ್ಯಕ್ತಿ ಇದಾರೆ. ಸೊ ಅವರಿಂದ ಗುರುಗಳ ನಂಬರ್ ಸಿಕ್ತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಗುರುಗಳು ಹೀಲಿಂಗ್ ಮೂಲಕ. ಮತ್ತೆ ಟ್ರಾನ್ಸ್ಗೆಲ್ಲ ಹಾಕಿ ಎಲ್ಲ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ ಪ್ರಾಬ್ಲಮ್ಸ್. ಇವಾಗ ಅವರು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ನೆಮ್ಮದಿಯಾಗಿ ಚೆನ್ನಾಗಿದ್ದಾರೆ. ಮತ್ತೆ ಅವಳದು ಜಾಬ್ ಕೂಡದ್ದು ಪ್ರಾಬ್ಲಮ್ ಆಗಿತ್ತು, ಜಾಬ್ ಸಿಗ್ತಿರ್ಲಿಲ್ಲ, ಆತರ ಸಮಸ್ಯೆ ಆಗಿತ್ತು. ಈಗ ಸೆಟಲ್ಡ್ ಆಗಿದ್ದಾರೆ, ಮದ್ವೆ ಕೂಡ ಆಗಿದೆ, ಕೆನಡಾದಲ್ಲಿ ಜಾಬ್ ಕೂಡ ಸಿಕ್ಕಿ ಸೆಟಲ್ಡ್ ಆಗಿದ್ದಾರೆ. ಸೊ ಎಲ್ಲಾನು ಒಳ್ಳೇದಾಗಿದೆ. ಕೊರಗಜ್ಜ ಸಾಹಿತ್ಯ ಆಗಿರ್ಬೋದು, ಮತ್ತೆ ಶಕ್ತಿ ದೇವತೆ ಮತ್ತೆ ಮಂತ್ರ ದೇವತೆ ಅನ್ನೋ ಪವರ್ಫುಲ್ ದೇವಿಗಳಿದ್ದಾರೆ. ಸೊ ಅವ್ರದ್ದೆಲ್ಲ ದಯೆಯಿಂದ ಈಗ ಖುಷಿಯಾಗಿ ಸಂತೋಷವಾಗಿದ್ದಾರೆ. ಹಾಗೆಯೇ ನನ್ಗೂ ಕೂಡ ಒಳ್ಳೇದಾಗಿದೆ, ನನ್ಗೂ ಕೂಡ ಜಾಬ್ ಹಿಂಗೆ ಸಿಗುತ್ತೆ, ಇಷ್ಟು ಪ್ಯಾಕೇಜ್ ಅಲ್ಲೇ ಸಿಗುತ್ತೆ ಅಂತ ಗುರುಗಳು ಹೇಳಿದ್ರು. ಸೊ ಹಂಗೆ ಸಿಕ್ಕಿದೆ. ಎಷ್ಟಿದೆ ಪ್ಯಾಕೇಜ್, ಹಂಗೆ ಎಷ್ಟಿದೆ, ಚೆನ್ನಾಗಿದ್ದೀರಾ ಇಲ್ಲಿ ಬಂದು ಹೋದ್ಮೇಲೆ ಅಂತ ಕೇಳಿಸ್ತಿಲ್ಲ? ಇಲ್ಲಿಗೆ ಬಂದು ಹೋದ್ಮೇಲೆ ನಿಮ್ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ, ಸಕ್ಸಸ್ ರೇಟ್ ಜಾಸ್ತಿ ಆಗಿದೆಯಾ ಅಂತ? ಖಂಡಿತವಾಗ್ಲು ಅಲ್ಲಿಂದ ಬಂದ್ ಹೋಗಿದ್ಮೇಲೆ ನನಗೆ ಜಾಬ್ ಆಗಿದೆ. ಆಕ್ಚುಲಿ ನಾನು ಜಾಬ್ ಸರ್ಚ್ ಮಾಡ್ತಿದ್ದೆ. ಸೊ ಜಾಬ್ ಕೂಡ ಸಿಕ್ಕಿದೆ. ನಾನು ಯಾವ ಕಂಪ್ನಿನಲ್ಲಿ ಮತ್ತೆ ಪ್ಯಾಕೇಜ್ ಕೂಡ ನೋಡ್ತಾ ಇದೆ. ಸೊ ನಾನು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿನೇ ನಂಗೆ ಸಿಕ್ಕಿದೆ. ಮನೆಯಲ್ಲೂ ಕೂಡ ನೆಮ್ಮದಿ ವಾತಾವರಣ ಇದೆ, ತುಂಬಾ ಸಂತೋಷ ಆಗಿದೆ. ರೀಸೆಂಟ್ಲಿ ಕೋಲಾ ಇತ್ತು, ಅಲ್ಲಿ ಕೂಡ ಬಂದಿದ್ವಿ, ನಾನು ಬಂದಿದ್ದೆ. ನನ್ನ ಫ್ರೆಂಡು ಹೇಳಿದ್ನಲ್ಲ ಅವ್ರದ್ದು ಫ್ಯಾಮಿಲಿ ಸಮಸ್ಯೆ ಆಗಿತ್ತು, ಈಗೆಲ್ಲ ಸಾಲ್ವ್ ಆಗಿದೆ ಅಂತ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ತುಂಬಾ ಕೃತಜ್ಞತೆ ಆಗಿದ್ದೀವಿ. ಮತ್ತೆ ಕೊರಗಜ್ಜನಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಇವ್ರಿಗೂ ಕೂಡ ಗುರುಗಳಿಗೂ ಕೂಡ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಅಲ್ಲ ನಿಜನಾ ಮೇಡಮ್, ಈಗ
ಪೂರ್ವಜನ್ಮದ ಆತ್ಮಗಳನ್ನು ಒಬ್ಬ ವ್ಯಕ್ತಿಯ ಮುಖಾಂತರ ಕರೆಸಿ ಅದಕ್ಕೆ ಮಾತನಾಡ್ತಕ್ಕಂಥದ್ದು ನಿಜನಾ? ನೀವು ಫೀಲ್ ಮಾಡಿದ್ದೀರಾ ಅದನ್ನ ಅಂತ ಲೈವ್ ಆಗಿ? ಖಂಡಿತವಾಗ್ಲು ಲೈವ್ ಆಗಿ ಫೀಲ್ ಮಾಡಿದೀನಿ, ಅದು ಸತ್ಯ. ಅದ್ರಿಂದನೇ ಸಾಲ್ವ್ ಮಾಡಿರೋದು ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅವರು ತಮ್ಮ ಆಕ್ಸಿಡೆಂಟ್ಲಿ ಬ್ರದರ್ ಡೆತ್ ಆಗಿದ್ರು ಅಂತ. ಸೊ ಅದೆಲ್ಲ ಪ್ರಾಬ್ಲಮ್ ನೆಗೆಟಿವ್ ಎನರ್ಜಿ ಇತ್ತು, ಅದನ್ನ ಟ್ರಾನ್ಸ್ಗೆ ಹಾಕಿ ಅದ್ರಿಂದ, ಯಾಕಂದ್ರೆ ನಾನೇ ಲೈವ್ ಆಗಿ ನೋಡಿದೀನಿ. ಸೊ ಅವರು ಹೇಳ್ತಿರ್ಬೇಕಾದ್ರೆ ಅವರು ಹೌದು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ. ಅದಕ್ಕಿಂತ ಲೈವ್ ಎಕ್ಸಾಂಪಲ್ ಗಿಂತ ಯಾವ್ದು ಬೇರೆ ಸಾಕ್ಷಿ ಬೇಡ ಅಲ್ವಾ? ಸೊ ಅದರಿಂದ ಸಜೆಸ್ಟ್ ಮಾಡ್ತೀರಾ? ಈಗ ತುಂಬಾ ಜನಕ್ಕೆ ಒಂದಷ್ಟು ನೆಗೆಟಿವ್ ಎನರ್ಜಿ ಇರ್ಬೋದು, ಈ ತರದ ಒಬ್ಬ ವ್ಯಕ್ತಿಗಳ ಪರಿಚಯ ಇಲ್ಲದೆ ಇರ್ಬೋದು. ಈ ಒಂದು ಗುಡ್ ನ್ಯೂಸ್ ನಲ್ಲಿ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಪಬ್ಲಿಕ್ಗೆ ನೀವು ಏನು ಅಡ್ವೈಸ್ ಮಾಡ್ತೀರಾ? ಸೊ ಏನ್ ಅಡ್ವೈಸ್ ಮಾಡ್ತೀನಿ ನಾನು ಅಂತ ಅಂದ್ರೆ, ಎಲ್ರು ಈಗ ಸಾಕಷ್ಟು ಜನಕ್ಕೆ ಪರಿಹಾರ ಸಿಕ್ಕಿದೆ, ಎಲ್ರು ನೆಮ್ಮದಿಯಾಗಿ ಸಂತೋಷವಾಗಿದ್ದಾರೆ. ಹಾಗೆಯೇ ಇದೇ ತರ ಅಲ್ಲ, ಇದಕ್ಕಿಂತ ತುಂಬಾನೇ ಕಠಿಣವಾದ ಸಮಸ್ಯೆಗಳು ಲೈಕ್ ಸಫರ್ ಪಡ್ತಿರೋರು ಇದ್ದಾರೆ. ಸೊ ಅವ್ರ ಎಲ್ರಿಗೂನು ಸಾಲ್ವ್ ಆಗೇ ಆಗುತ್ತೆ. ಸೊ ಎಲ್ರು ಭೇಟಿ ಕೊಡ್ಬೇಕು ಕೊರಗಜ್ಜ ಸಾನ್ನಿಧ್ಯಕ್ಕೆ ಬಂದು, ಮತ್ತೆ ಗುರುಗಳನ್ನ ಭೇಟಿಯಾಗಿ ಅವ್ರದ್ದೆಲ್ಲ ಸಮಸ್ಯೆನ ಪರಿಹಾರ ಮಾಡಿಸ್ಕೋಬೇಕು. ಇವ್ರು ಖಂಡಿತವಾಗ್ಲೂ ಪೇಶನ್ಸ್ ಇಂದ ಮಾಡ್ಕೊಡ್ತಾರೆ. ಸೊ ಆಕ್ಚುಲಿ ಇವ್ರ ಗುರುಗಳು ಅದರ ಪ್ರಚಾರ ಆಗ್ಬೇಕು ಅಂತ ಅವ್ರಿಗೆ ಇಷ್ಟ ಆಗೋದಿಲ್ಲ. ಏನೇ ಹೇಳಿದ್ರು, ನಂಬರ್ನ ಯಾರಿಗೂ ಶೇರ್ ಮಾಡ್ಬೇಡಿ ಅಂತ ಎಲ್ಲ ಅವ್ರು ಹೇಳಿದ್ರು. ಸೊ ಹಂಗೂ ನಾವು ನಂಬರ್ ತಗೊಂಡು ಆತರ ಎಲ್ಲ ಮಾತಾಡಿ ಹಿಂಗ್ ಸಮಸ್ಯೆ ಇದೆ ಅಂತ ಅಂದಾಗ ತುಂಬಾ ಚೆನ್ನಾಗಿ ಮಾತಾಡಿ ಅವರು ಎಲ್ಲ ಪರಿಹಾರ ಮಾಡ್ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಜನಗಳಿಗೆಲ್ಲ ಬೆಳಕಿಗೆ ಬರ್ಬೇಕು. ಆಕ್ಚುಲಿ ಒಂದು ವಿಚಾರ ಚರ್ಚೆ ಆಗುತ್ತೆ. ಈಗ ಹೀಲಿಂಗ್ ಅಂದಾಗ, ಆತ್ಮಗಳ ಜೊತೆ ಮಾತಾಡ್ತಾರೆ ಅಂದಾಗ, ಬೀಂಗ್ ನೀವು ಎಜುಕೇಟೆಡ್ ಇದ್ದೀರಾ, ಇದನ್ನ ಮೌಢ್ಯ ಅಂತೀರಾ, ಸೈನ್ಸ್ ಅಂತೀರಾ, ಆಧ್ಯಾತ್ಮ ಅಂತ ಅನ್ಕೋಬೇಕು? ಸೈನ್ಸ್ ಅಂತಾನು ಅನ್ಕೋಬಹುದು, ಆಧ್ಯಾತ್ಮ ಅಂತಾನು ಅನ್ಕೋಬೇಕು. ಆಕ್ಚುಲಿ ಇದು ಮೌಢ್ಯ ಅಲ್ಲ. ಸೊ ಸೈನ್ಸ್ ಅಲ್ಲೇ ಲೈಕ್ ಆಧ್ಯಾತ್ಮ ಅದೊಂದು ಲೈಕ್ ಅದೊಂದು ಪಾರ್ಟ್ ಅಂತ ಹೇಳ್ತಾರಲ್ಲ. ಈಗ ನೋಡಿ, ದೈವ ಶಕ್ತಿ ಇದ್ದಿದ್ಮೇಲೆ ದುಷ್ಟ ಶಕ್ತಿ ಇದ್ದೇ ಇರತ್ತೆ ಅಂತ ಹೇಳ್ತಾರಲ್ಲ. ದುಷ್ಟ ಶಕ್ತಿ ಇದ್ದಿದ್ಮೇಲೆ ದೈವ ಶಕ್ತಿನೂ ಇದ್ದೇ ಇರತ್ತೆ. ಸೊ ಇದನ್ನ ನಾವು ನಂಬಲೇಬೇಕು, ನಂಬ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.